ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಮಾಸ್ಟರ್ಸ್ ನಮಗೆ ಉನ್ನತ ಮಟ್ಟದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಹಾಗೂ ಲಕ್ಷ್ಮೀ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ತಂದೆ ತಾಯಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ಈ ದಿನ ನಮ್ಮ 34ನೇ ಬ್ಯಾಚ್ನ 10ನೇ ದಿನ. ಈ ದಿನ ಶನಿವಾರ ಆದ್ದರಿಂದ ಮೊದಲಿಗೆ 40 ನಿಮಿಷಗಳ ಕಾಲ ಧ್ಯಾನ ಇರುತ್ತೆ. ತದನಂತರ ಈ ದಿನ ಶನಿವಾರದ ವಿಶೇಷ ಸಂಚಿಕೆ ಇರುತ್ತೆ. ಶನಿವಾರದ ವಿಶೇಷ ಸಂಚಿಕೆಯಲ್ಲಿ ಎಲ್ಲ ಮಾಸ್ಟರ್ಗಳಿಗೂ ಸಹ ನೀವು ಇಲ್ಲಿಂದ ಈ ವೇದಿಕೆಯಲ್ಲಿ ಏನೆಲ್ಲ ಉಪಯೋಗಗಳನ್ನು ಪಡ್ಕೊಂಡ್ರಿ, ಮತ್ತೆ ನಿಮ್ಮ ಧ್ಯಾನದ ಅನುಭವಗಳನ್ನ ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಕರಕುಶಲ ಅಂದ್ರೆ ಹಾಡು, ಕತೆ, ಕವನ, ಏಕಪಾತ್ರ ಅಭಿನಯ ಇದನ್ನೆಲ್ಲ ಸಹ ನೀವು ಶೇರ್ ಮಾಡ್ಕೋಬಹುದು ಮಾಸ್ಟರ್ ಶನಿವಾರದ ವಿಶೇಷ ಸಂಚಿಕೆನಲ್ಲಿ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಒಂದ್ 10 ನಿಮಿಷ ಕೇವಲ ಇವತ್ತಿನ ಮೆಡಿಟೇಷನ್ ಬಗ್ಗೆ ಕುರಿತು ಒಂದ್ 10 ನಿಮಿಷ ಒಂದು 4-5 ಜನರು ಶೇರಿಂಗ್ ತಗೊಳ್ಳೋಣ. ಅದರಲ್ಲೂ ವಿಶೇಷ ಹೊಸಬ್ರು ಇವತ್ತು ಡೈರೆಕ್ಟ್ ಆಗಿ ಮಾತಾಡಿ ನೋಡೋಣ. ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತೇವೆ. ಇವತ್ತು ಶನಿವಾರದ ವಿಶೇಷ ಸಂಚಿಕೆ ಇದೆ, ಆ ನಂತರ ಸ್ಟಾರ್ಟ್ ಮಾಡೋಂತ. ಜಸ್ಟ್ ಇವತ್ತಿನ ಮೇಡಮ್ ಅವರು ಮಾಡಿಸಿರ್ತಕ್ಕಂಥ ಈ ಒಂದು ಧ್ಯಾನ ಏನಿತ್ತು, ಅದು ಹೆಂಗ್ ಅನಿಸ್ತು, ಯಾವ ತರ ನಿಮಗೆ ಆಳವಾದ ಧ್ಯಾನ ಆಯ್ತು, ಈ ತರದ್ ಬೇಕಾ ನಿಮಗೆ, ಮತ್ತು ಪ್ರತಿದಿನ ನೀವು ಮಾಡೋದಕ್ಕೂ ಇವತ್ತಿನಕ್ಕೂ ಏನು ವಿಶೇಷತೆ ಇತ್ತು ಅನ್ನೋದನ್ನ 4 ಮಾತಿನಲ್ಲಿ ಒಂದು 5-6 ಜನ ಮಾಸ್ಟರ್ಸ್ ಮಾತಾಡಿ ಹ್ಯಾಂಡ್ ರೈಸ್ ಮಾಡಿ. ಮಾಸ್ಟರ್ ಅನುಪಮ ಹುಲ್ಲೂರ್, ಎಸ್, ನಿಮಗೆ ಇನ್ವೈಟ್ ಕೊಡ್ತಾ ಇದೀನಿ ನೋಡಿ ಮೇಡಮ್, ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ಜ್ಞಾನ. ಭಾಳ ಖುಷಿ ಆಯ್ತು. ಭಾಳ ಜಲ್ದಿ ಜ್ಞಾನಕ್ಕೆ ಹೋಗ್ಬಿಟ್ಟೆ. ಫುಲ್ ಭಾಳ ಚಂದ ಅಂದ್ರೆ ಫುಲ್ ಜ್ಞಾನದೊಳಗೆ ಭಾಳ ಲೀನ ಒಳಗಿದ್ದೆ ಸರ್. ಚಂದ ಭಾಳ ಚಲೋ ಆಯ್ತು ಇವತ್ತು. ಕೇಳ್ತಿದ್ದ ಸರ್? ಹಾ, ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಸನ್ನೇಗೌಡ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಎಲ್ಲಾರನು ಬಡದೆ ಎಬ್ಬಿಸ್ತೀರಿ ಸರ್ ನೀವು. ಏನ್ರಪ್ಪ ಎಲ್ಲರೂ ಹೇಳ್ತೀರಿ ನೀವು. ನನಗೆ ನಮ್ಮ ಮನೆಗೆ ನಮ್ ಹೇಳ್ತೀನ ನನಗೆ ಕಟ್ಟಿತಾಳೆ ಹೆಂಗ್ ಮಾತಾಡ್ತೀನಿ ಅಂತೇಳಿ. ಬಟ್ ಎಲ್ಲರೂ ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳ್ತೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲಾರನು ಮೇಲೆ ಎಬ್ಬಿಸ್ತೀರಿ ಸರ್. ಮೇಡಮ್, ಥ್ಯಾಂಕ್ ಯು. ತುಂಬಾ ಜ್ಞಾನದೊಳಗೆ ಮಗ್ನವಾಗಿದ್ದೆ ಸರ್. ತುಂಬಾ ಚೆನ್ನಾಗಿ 30-35 ನಿಮಿಷ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಾರಕ್ಕೊಂದ್ ದಿವಸ ಈ ತರ ಇದ್ರೆ ಚೆನ್ನಾಗಿತ್ತಲ್ಲ ಮೇಡಮ್, ಬೇಕು? ಹೌದು ಸರ್, ಬಾಳ ಚಂದ ಅನ್ಸುತ್ತೆ. ಬಾಳ ಅದು ನೀವ್ ಹೇಳ್ದಂಗ್ ಟೀಚರ್ ಮುಂದ್ ಕುಂತ ಪಾಠ ಮಾಡಿಸ್ದಂಗಿರುತ್ತ ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್, ಬೇಗ ಹ್ಯಾಂಡ್ ರೈಸ್ ಮಾಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೊಂದಿಬ್ರು 3 ಮಾತಾಡಿ ಇವತ್ತಿನ ಧ್ಯಾನದ ಬಗ್ಗೆ. ನೆಕ್ಸ್ಟ್ ಉಳಿದದ್ದು ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ಮುಂದೆ ಬನ್ನಿ, ನುಗ್ಗಿ ಮುಂದೆ ಬನ್ನಿ. ಕೈ ಇದ್ದವರು ಕೈ ಮೇಲೆತ್ತಿ, ಬಾಯಿ ಇದ್ದವರು ಮಾತಾಡಿ. ಕೈ ಇಲ್ಲ, ಯಾರಿಗೂ ಕೈ ಇಲ್ಲ, ಬಾಯಿ ಇಲ್ಲ. ಎಲ್ಲರಿಗೂ ಇರುತ್ತೆ ಸರ. ಆದ್ರೆ ನಿಮ್ ಧ್ವನಿ ಕೇಳಿ ಎಲ್ಲರೂ ಹೆದರ್ತಾರ. ಏನಕ್ ಮೇಡಮ್ ಎದ್ರದು? ಮುಂದೆ ಬನ್ನಿ ಅಂತ ಕರಿತಾ ಇರೋದು. ನಾವು ಕೈ ಕಟ್ ಬಾಯಿ ಮುಚ್ಚಿ ಅಂತ ಹೇಳ್ತಾ ಇಲ್ಲ ಅಲ್ವಾ? ಸಣ್ಣಗೌಡ ಸೌಂಡ್ ಕೇಳಿದ್ರೆ ಎಲ್ಲರೂ ಸೌಂಡ್ ಟ್ಯೂನ್ ಆಗ್ಬಿಡ್ತಾರೆ. ಸರ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ವೆಲ್ಕಮ್ ಮೇಡಮ್. ಧ್ಯಾನ ಇವತ್ತು ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಮಾತಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಲಕ್ಷ್ಮಿ ಮೇಡಮ್ ನೀವು. ಮಾಡ್ಕೊಂಡೇನ್ರಿ. ನಮಸ್ತೆ ರೀ. ವೆಲ್ಕಮ್ ಮೇಡಮ್, ಮಾತಾಡ್ರಿ. ಎಲ್ಲಿಂದ ಮಾತಾಡ್ತಾ ಇದೀರಾ ಹೇಳಿ. ಅದು ವಿಡಿಯೋ ಆನ್ ಆಗ್ತಿಲ್ಲ ಸರ್. ಧ್ಯಾನ ತುಂಬಾ ಚೆನ್ನಾಗಿತ್ತರಿ. 40 ನಿಮಿಷ ಹೋಗೈತೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಚೆನ್ನಾಗಿತ್ತರಿ, ತುಂಬಾ ಚೆನ್ನಾಗಿತ್ತು. ಗೈಡೆಡ್ ಮೆಡಿಟೇಷನ್ ವಾರಕ್ಕೊಂದ್ಸಲ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಯಾವೂರಿಂದ ಮೇಡಮ್ ತಾವು ಕನೆಕ್ಟ್ ಆಗಿರೋದು? ನಾವು ಸಂಡೂರಿಂದ ಸರ್. ಓ, ತುಂಬಾ ದೂರ ರೀ. ಮೆಣಸಿನಕಾಯಿ ತುಂಬಾ ಘಾಟ ನಿಮ್ಮಲ್ಲಿ. ಮೆಣಸಿನಕಾಯಿ ಅದು ಬೆಳೆಯಲ್ರಿ, ಇಲ್ಲೇ ಇದೆ. ಜಾಸ್ತಿ. ಏನ್ ಮಾಡ್ಕೊಂಡಿದೀರಾ ಮೇಡಮ್ ತಾವು? ನಾವೇನಿಲ್ಲ ಸರ್, ಮನೆಯಲ್ಲೇ ಇದೀವಿ ಸರ್ ಅಷ್ಟೇ.
ಏನ್ ಜಮೀನ್ ಮಾಡಿಸ್ತಾ ಇದ್ರಾ? ಹೊಲ ಇದೇನಾ? ಜಮೀನ್ ಮಾಡಿಸ್ತೀರಾ ಅಥವಾ ವ್ಯಾಪಾರರೇ? ಇಲ್ಲ ಸರ್, ನಮ್ ಮಗ ವ್ಯಾಪಾರ ಮಾಡ್ತಾನ. ನಮ್ಮ ಮನೆಯವ್ರದೆಲ್ಲ ರಿಟೈರ್ಡ್ ಆಗೈತಿ. ನಾವು ಅಲ್ಲೇ 55 ವರ್ಷದವ್ರಿ ನಾವು. ಇನ್ ಮುಂದ್ ವಯಸ್ಸು ಯಾರು ಹೇಳಂಗಿಲ್ರಿ. ಮತ್ತ ಈಗ ಹೇಳ್ತ ನೋಡ್ರಿ. ಆತ್ಮಕ್ಕ ವಯಸ್ಸ ಇಲ್ಲ, ಯಾವಾಗ್ಲೂ ಚೈತನ್ಯಮಯವಾಗಿರುತ್ತಲ್ಲ, ಹಾಗಾಗಿ ಆತ್ಮಕ್ ವಯಸ್ಸಾಗಿರಲ್ಲ. ಈ ದೇಹ ಒಂದ್ ದಿವಸ ಇವತ್ ಮಾಡ್ಸಿದ್ರಲ್ಲ ಮೇಡಮ್ ಅವರು ಧ್ಯಾನದಲ್ಲಿ ಹೇಳಿದ್ರಲ್ಲ, ದೇಹ ಮಣ್ಣಿಗೆ ಹೋಗುತ್ತೆ, ಮನಸ್ಸು ಮೇಲೆ ಹೋಗುತ್ತೆ, ಆತ್ಮ ಎನ್ನೋದು ಭಗವಂತನ ಸ್ವತ್ತು. ಅದು ಇದ್ನಿ ಎರಡನ್ನೂ ಇಸ್ಕೊಂಡ್ಬಿಡ್ತಾರಂತೆ ಅವ್ರು. ನೋಡಿ, ಮಣ್ಣು ದೇಹ ಇಸ್ಕಂತತಂತೆ. ಯಾಕಂದ್ರೆ ನಾನ್ ಬೆಳೆದಂತ ಬೆಳೆ ನೀನ್ ತಿನ್ಸಿದ್ನೆಪ್ಪ, ಇಷ್ಟ ದಿವ್ಸ ಬದುಕ್ಸಿದ್ದೆ, ನಾನ್ ಕೊಟ್ಟಿದ್ದೆ, ನಾನ್ ತಕ್ಕಂತಾನೆ ಅಂತ ದೇಹನ ಮಣ್ಣ್ ತಕ್ಕಂತತಂತೆ. ಆತ್ಮ ಭಗವಂತ ನಾನ್ ಕೊಟ್ಟಿದ್ದಪ್ಪ ಇದು ನಾನ್ ತಕ್ಕಂತಾನೆ, ಆತ್ಮ ನಾವ್ ತಕ್ಕಂತಾನಂತೆ. ಇಲ್ಲೆಲ್ಲ ಶೂನ್ಯ. ಎಲ್ಲಾ ಶೂನ್ಯವೂ ಇಲ್ಲಿ, ಎಲ್ಲಾ ಶೂನ್ಯವು ಅನ್ನಂಗೆ ಅಲ್ವಾ ಮೇಡಮ್? ಇನ್ಮೇಲೆ ನಮ್ ಸಣ್ಣಗೌಡ ಸರ್ ಅಜ್ಜಿಗಳ ಹತ್ರ ಮಾತಾಡಲ್ಲ ಅಂತ ಹೇಳಂಗಿಲ್ಲ. ಎಲ್ಲಾರ ಥ್ಯಾಂಕ್ ಯು ಹತ್ರನೂ ಮೇಡಮ್. ಮಾತಾಡ್ಬೇಕು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮಲ್ಲಿ ಏನಾದ್ರೂ ಕಲೆಗಳಿದ್ರೆ ಮುಂದಿನ ವಾರ ಅವಶ್ಯವಾಗಿ ಕಲ್ಕೊಂಬರಿ ಮೇಡಮ್. ಏನಾದ್ರೂ ಸೋಬಾನೆ ಪದ, ಜಾನಪದ ಗೀತೆಗಳು, ಅಥವಾ ಮದ್ವೆಗೆ ಆರತಿ ಮಾಡಿ ಆರತಿ ತಟ್ಟೆ ಇಡ್ಬೇಕಾದ್ರೆ ಹೇಳ್ತಿದ್ಲ, ಏನಂತೀರ ಓಕೆ? ಯಜಮಾನ್ರ ಹೆಸರು ಹೇಳಕ್ಕೆ ಒಡಪು ಒಂದ್ 4-5 ಕಲ್ಕೊಂಬರಿ ಮುಂದಿನ ಶನಿವಾರಕ್ಕೆ ರೆಡಿ ಆಗ್ಬಿಟ್ಟು. ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಬರ್ಕೊಳ್ರಿ, ಇವ್ರ ಹೆಸರು ಬರ್ಕೊಳ್ರಿ. ಮುಂದಿನ ವಾರ ಇವರು ಒಡಪುರೇ ಒಡಕ್ರಿ ಅವು ಏನಂತೀರಿ ಓಕೆ? ಒಡಪುಗಳು. ಒಗ್ಗಟ್ಟು. ಮೇಡಮ್ ಅವ್ರ ಮುಂದಿನ ವಾರ ಒಡಪು ಹೇಳ್ತಾರ. ಎಲ್ಲಾರ ಬುಕ್ ತಗಂದ್ರ ಕಲ್ಕೊಂಬರ್ಬೇಕು, ಕೇಳ್ಕೊಂಡ್ರ ಬರ್ಕೊಂಬರಕ ಮುಂದಿನ ವಾರ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ಸಣ್ಣೇಗೌಡ ಸರ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಗೈಡೆಡ್ ಮೆಡಿಟೇಷನ್ಸ್. ಗುರುದೇವಿ ಮೇಡಮ್ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಈ ತರ ಮೆಡಿಟೇಷನ್ ಬೇಕು ನಮಗೂ. ವಾರಕ್ಕೊಂದ್ಸಲ ಇರ್ಲಿ, ಇನ್ನೂ ಜಾಸ್ತಿ ಇದ್ರೂನು ಇರ್ಲಿ, ಬೇಕು ಸರ್. ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಸಿದ್ರು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಂದು ವಿಡಿಯೋ ಆನ್ ಆಗಲ್ಲ ಮೊಬೈಲ್ ಅಲ್ಲಿ, ಅದು ಟ್ಯಾಬ್ ಆದ್ರೆ ಆಗುತ್ತೆ. ಟ್ಯಾಬ್ ಯೂಸ್ ಮಾಡ್ಲಿಲ್ಲ, ಮಗು ತಗೊಂಡಿದ್ದಾಳೆ. ಆದ್ರೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಗುರುದೇವ್ ಮೇಡಮ್. ಇತ್ತು, ಪರವಾಗಿಲ್ಲ. ಲಕ್ಷ್ಮಿ ಮೇಡಮ್ ಅವರು ಹೊಸಬರು ಅಂತ ಅಂದ್ಬಿಟ್ಟು ವಿಡಿಯೋ ಕೇಳಿದ್ರು. ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. 40 ನಿಮಿಷ ಓದಿದ್ದೆ ಗೊತ್ತಾಗ್ಲಿಲ್ಲ. ಹೌದು ಮೇಡಮ್. ಸಣ್ಣೇಗೌಡ ಸರ್ ಏನಾದ್ರಿ? ಪಾರ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾತಾಡಿ. ಯಾಕೆ ಮತ್ತೆ ಮ್ಯೂಟ್ ಮಾಡ್ಕೊಂಡ್ಬಿಟ್ರಲ್ಲ? ಈಗ ಕೊಟ್ಟಿದ್ದೀನಿ, ಆಪ್ಷನ್ ಮಾಡ್ಕೊಳ್ಳಿ. ಒಂದ್ಸರಿ ಒತ್ತಿ ಬಿಡಿ ಮೇಡಮ್. ನಿಮ್ಗೆ ಬಲ್ಗಡೆ ಸೈಡ್ ಅಲ್ಲಿ ಬಂದಿರುತ್ತಲ್ಲ, ಅದನ್ನ ಒಂದ್ಸರಿ ಪ್ರೆಸ್ ಮಾಡ್ಬಿಟ್ಟು ಬಿಡಿ. ಆಪ್ಷನ್ ಬಂದಿದ್ಯಾ ಪಾರ್ವತಿ ಮೇಡಮ್? ನನ್ನ ನೋಡಿ ಇಲ್ಲಿ. ಮಾತಾಡಿ. ಧ್ಯಾನ ಬಂಧುಗಳಿಗೆಲ್ಲ ನಮಸ್ತೆ. ಗುರುದೇವಿ ಮೇಡಮ್ ಸುಮಾರು ಟೈಮ್ ಮಾಡಿರೋದ್ ನೋಡಿದೀನಿ, ಚೆನ್ನಾಗಿರುತ್ತೆ ಸರ್. ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗ್ ಮಾಡ್ತಾರ ಅವರು, ಚೆನ್ನಾಗ್ ನಡೆಸ್ಕೊಡ್ತಾರೆ. ತಾವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಮೇಡಮ್? ಚನ್ನಗಿರಿ ಸರ್. ಓ ಚನ್ನಗಿರಿ. ಏನ್ ಬೆಳಿತೀರಿ ನಿಮ್ಮಲ್ಲಿ ಜಾಸ್ತಿ ಬೆಳೆನಾ? ಅಡಿಕೆ ತೋಟ ಸರ್. ನಾನು ಅದೇ ಹಿಂದಿನ ವಾರ ಕೇಳಿದ್ದೆ, ನಾನು ಪಿರಮಿಡ್ ಕಟ್ಟಿಸ್ಲಿಕ್ಕೆ ಅಂತ. ನೀವು ನಂಬರ್ ತಗೊಂಡ್ರಿ, ಫೋನ್ ಮಾಡ್ಲಿಲ್ಲ. ಓಹೋ ಎಸ್. ಇಲ್ಲ, ನಂಬರ್ ಏನೋ ಮಿಸ್ ಆಗಿತ್ತು ಮೇಡಮ್. ಆಮೇಲೆ ನಾ ಮತ್ತೊಂದ್ಸರಿ ತಗೊಳ್ತೇನ್ರಿ. ಮಾಡಿದೆ ಆಕ್ಚುಲ್, ಆಮೇಲೆ ಮಾಡಿದ್ರೆ ನಮ್ಮ ಧ್ಯಾನ ಮುಗಿದ ತಕ್ಷಣ ಮಿಸ್ ಆಗಿತ್ತು. ಆಮೇಲೆ ತಗೊಳ್ತೇನ್ರಿ ಒಂದ್ಸರಿ. ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಮುಂದಿನ ವಾರ ಏನಾದ್ರು ಹೇಳಿಕ್ಕೆ ಪಾರ್ವತಿ ಮೇಡಮ್? ಮುಂದಿನ ವಾರ ಏನ್ ಕರ್ಕೊಂಡ್ಬರ್ತೀರಿ ಮುಂದಿನ ವಾರ? ಹಾಡು, ಜಾನಪದ ಗೀತೆನೋ, ಭಕ್ತಿ ಗೀತೆನೋ, ಭಾವಗೀತೆನೋ? ಜನಪದ ಗೀತೆ ಹೇಳ್ತೀನಿ. ಜನಪದ ಗೀತೆ ಹೇಳ್ತೀನಿ ಸರ್. ಓಕೆ, ಇವಾಗ ರೆಡಿ ಇದ್ದೀರಾ? ಶೋಭಾನೇ ಹೇಳ್ತೀನಿ. ಇವಾಗ ರೆಡಿ ಇದ್ದೀರಾ? ಇವಾಗ ರೆಡಿ ಇದ್ದೀನಿ. ಎಸ್, ವೆಲ್ಕಮ್. ನಿಮ್ಮಿಂದ ಸ್ಟಾರ್ಟ್ ಆಗ್ಬಿಡ್ಲಿ ಇವತ್ತಿನ ಕಾರ್ಯಕ್ರಮ. ವೆಲ್ಕಮ್ ಮೇಡಮ್, ಹೇಳಿ. ಅಂದಾಣ ವನ್ನೇರಿ ತಂಗಮ್ಮ ತವರಿಗೆ ಬಂದೋ, ತಂಗಮ್ಮ ತವರಿಗೆ ಬಂದೋ, ನಿಂದಿರು ತಂಗಿ ನೆರಳಲ್ಲೇಶೋ.
ನಿಂದಿರೋ ತಂಗಿ ನೆರಳಲ್ಲಿ ಮನೆಗೋಗಿ ರಂಬೆಯ ಕೇಳಿ ಬರುತ್ತೀನಿ ಶೋ. ಅಂದ ಕತ್ತೆಯ ಮಗಳೇ ಚಂದಕ್ ಮಾವನ ಮಗಳೇ ಅತ್ತಲ ನಾಡಿಂದ ನನ್ನ ತಂಗಿ ಶೋ. ಅತ್ತಲ ನಾಡಿಂದ ನನ್ನ ತಂಗಿ ಬಂದೋಳೆ ನೀವೊಂದು ಮಾತು ಕರಿವೋಗೇಶೋ. ಪ್ರೀತಿಲಿ ಕರೆಯೋಕೆ ಅಕ್ಕಲ್ಲ ತಂಗ್ಯಲ್ಲ ನೀವು ತಂದ ಸೌದೆ ಒಳಗಿಲ್ಲ ಶೋ. ಮಾಳಿಗೆ ಮಾಳಿಗೆ ಐದಂಕಣದ ಮಾಳಿಗೆ ಮಾಳಿಗೆ ಮೇಲೆ ಮಲಗಿರುವ ಶೋ. ಮಾಳಿಗೆ ಮೇಲೆ ಮಲಗಿರುವ ನೀರೋಜಿ ಮಲಗಿರುವ ನೀರೋಜಿ ದೂರದ ನಾಡಿಂದ ನನ್ನ ತಂಗಿ ಶೋ. ದೂರದ ನಾಡಿಂದ ನನ್ನ ತಂಗಿ ಬಂದೋಳೆ ನೀವೊಂದು ಮಾತು ಕರಿವೋಗೇಶೋ. ಇಂದಿನ ಕಾಲದಿ ಅಂದಿದ್ಲು ಆಡಿದ್ಲು ಬೈದಿದ್ಲು ಭಂಗ ಪಡಿಸಿದ್ಲು ಶೋ. ಬೈದಿದ್ಲು ಭಂಗ ಪಡಿಸಿದ್ಲು ನಿಮ್ಮ ತಂಗಿ ಅಂಗಳದಿಂದಾಚೆ ಇರ ಹೇಳೇಶೋ. ಅತ್ತಿಗೆ ಮಾತಿಗೆ ನೊಂದಳು ತಂಗ್ಯಮ್ಮ ಏಳದಲೆ ಹೋದೋ ತವರಿಂದ ಶೋ. ತವರಿಗೋದ ನಾರಿ ಹೀಗೇಕೆ ತಿರುಗಿದೆ ಹೀಗೇಕೆ ತಿರುಗಿದೆ ತೌರಲ್ಲಿ ಎಲ್ಲ ಕ್ಷೇಮವೇಶೋ. ಹೋಗುತ್ತಾ ಹುಲಿ ಕಂಡೆ ಬರ್ತಾ ಸರ್ಪನ ಕಂಡೆ ಏಳೆಡೆ ನಾಗ ಹೆಡೆ ಬಿಚ್ಚೀಶೋ. ಏಳೆಡೆ ನಾಗ ಎಡೆ ಬಿಚ್ಚಿ ಆಡದ ಕಂಡು ಹೇಳದಲೆ ಬಂದೆ ತವರಿಂದ ಶೋ. ತವರಿಗೋದ ನಾರಿ ಹೀಗೇಕೆ ಮಲಗಿದೆ ಹಸಿವಿಗೊಂದು ತುತ್ತು ಹುಣ ಹೇಳೇಶೋ. ಹುಣ ಹೇಳೇಶೋ. ಅಗಲ ಕಾಯಿ ಪಲ್ಯ ಆಗ ಕಾಸಿದ ತುಪ್ಪ ಹಾಗಾರದಲ್ಲಿರುವ ಹಡೆದಮ್ಮ ಶೋ. ಹಾಗಾರದಲ್ಲಿರುವ ಹಡೆದಮ್ಮನ ಮನೆಗೋಗಿ ಹಡೆದಮ್ಮನ ಮನೆಗೋಗಿ ಹಾಗುಂಡು ಬಂದೆ ಹಸಿವಿಲ್ಲ ಶೋ. ಹಸಿವಿಲ್ಲ ಶೋ. ಸಮಯ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಒಂದ್ ಸ್ವಲ್ಪ ಇಲ್ಲಿ ಗಮನಿಸಿ, ಈ ಒಂದು ಜಾನಪದ ಸಾಹಿತ್ಯದೊಳಗ ಏನ್ ಅಡಗಿತ್ತು ಅಂದ್ರೆ ಯಜಮಾನ್ ಪತಿದೇವ ಪತ್ನಿನ ತವ್ರ ಮನಿಗೆ ಹೋಗಿ ಯಾಕೆ ವಾಪಸ್ ಬಂದಿ ಅಂತ ಕೇಳಿದ ತರ ಇತ್ತಲ್ವಾ ಮೇಡಮ್ ಇದು? ಹೌದೌದು, ಅತ್ತೆ ಅತ್ತೆ ಕೇಳ್ತಾರೆ. ನೋಡಿ ಸಾಹಿತ್ಯ ಯಾವ ತರ ಇರುತ್ತೆ ಜಾನಪದ ಅನ್ನೋದು. ಚೆನ್ನಾಗಿ ಹೇಳಿದ್ರ. ಇದೇ ತರ ಹೊಸ ಹೊಸ ಕಲಾತ್ಮಕ ಇರ್ತಕ್ಕಂತ ಸಾಹಿತ್ಯದೊಳಗೆ ಅಡಗಿರ್ತಕ್ಕಂತ ರಹಸ್ಯ ಅಡಗಿರ್ತಕ್ಕಂತ ಪದ್ಯಗಳನ್ನ ಹಾಡುಗಳನ್ನ ಹೊತ್ಕೊಂಡು ಬನ್ನಿ. ಪ್ರತಿ ವಾರ ಭಾಗವಹಿಸಿ ಮಾತಾಡಿ. ಇವತ್ತು ಭಾಗವಹಿಸಿದ್ದಕ್ಕಾಗಿ ಇಂತ ಹಾಡು ಹೇಳಿದ್ದಕ್ಕಾಗಿ ತಮಗೆ ಎಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಶ್ಯಾಮಲಾ ಮೇಡಮ್, ನಿಮ್ದು ಅನ್ಮ್ಯೂಟ್ ಇತ್ತು, ಏನಾದ್ರು ಮಾತಾಡಿದ್ರೆ ಮಾತಾಡಿ. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀವಿ. ಮಾತಾಡಿದೀರಾ ನೀವು? ಮಾತಾಡಿದ್ದೀನಿ ಮೇಡಮ್ ಸರ್. ಸರಿ, ಹಂಗಾರೆ ಅದ್ ಮ್ಯೂಟ್ ಮಾಡ್ತೇನೆ ಬಿಡಿ. ನೆಕ್ಸ್ಟ್ ಮುಂದಿನವರಿಗೆ ಅವಕಾಶ ಕೊಡಿ ಮೇಡಮ್. ಚೂರ್ ಪಾರ್ವತಿಬಾಯಿ ಮೇಡಮ್ ಅವ್ರದ್ದು ಆಗಿತ್ತಲ್ವಾ? ವಿವೋ V2350 ನಿಮಗೆ ಕೊಡ್ತಿದ್ದೀನಿ ನೋಡಿ ಅನ್ಮ್ಯೂಟ್. ಇವಾಗ ಕೊಟ್ಟಿದ್ದೀನಿ ಸರ್. ಒಬ್ಬರು ಕೊಟ್ರೆ ಸರಿ, ಇಬ್ರು ಕೊಟ್ರೆ ಅವ್ರಿಗೆ ಮ್ಯೂಟ್ ಆಗಲ್ಲ. ನಾನು ಕೊಟ್ಬಿಟ್ಟೆ ಮೇಡಮ್. ನಾನು ಕೊಟ್ಬಿಟ್ಟೆ. ಇನ್ನೊಂದ್ಸರಿ ಕೊಡಿ ಹಂಗಾರೆ ಮೇಡಮ್ ನೀವು. ಮೇಡಮ್ ನಿಮ್ಗೆ ಆಪ್ಷನ್ ಬಂದಿದ್ಯಾ? ಮ್ಯೂಟ್ ಆಗಿದೆ. ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಗಿದೆ. ಮಾತಾಡಿ. ವಿವೋ V2350 ಇದೆಲ್ಲ ಅನ್ಮ್ಯೂಟ್ ಆಗಿದೆ. ಮಾತಾಡಿ ಮೇಡಮ್.
ಬಿಡಿ ಬಿಡಿ ಬಾಯ್ ಬಿಡಿ ಏನನ್ನೋದು ಹೇಳಿ ಬಿಡಿ. ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಆಗಿದೆ ನಿಮ್ದು. ಏನ್ ನಿಮ್ಮ ಹೆಸರು? ಯಾಕೋ ಅವರು ಭಯಭೀತರಾದ್ರೇನೋ ಗೊತ್ತಿಲ್ಲ. ಬೇರೆಯವರಿಗೆ ಅವಕಾಶ ಕೊಡಿ ಮೇಡಮ್. ನಾಗರತ್ನ ಮೇಡಮ್. ಮೇಡಮ್ ನಿಮ್ದು ವಾಯ್ಸ್ ಬರ್ತಾ ಇಲ್ಲ ನಾಗರತ್ನ ಮೇಡಮ್. ಮೊಬೈಲ್ ನಲ್ಲಿ ಸೌಂಡ್ ಜಾಸ್ತಿ ಮಾಡ್ಕೊಳ್ಳಿ ಮೇಡಮ್ ಸ್ವಲ್ಪ ನಿಮ್ದು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡಿಸಿದ್ರು ಧ್ಯಾನ ಇವತ್ತು ಗುರುದೇವಿ ಮೇಡಮ್ ಅವರು. ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಒಂಥರ ಧ್ಯಾನಕ್ಕೆ ಹೋಗಕ್ಕೆ ಸುಲಭ ಮಾರ್ಗ ತೋರಿಸ್ಕೊಟ್ರು ಅಂತ ಅನ್ನಿಸ್ತು ಆಗದೆ ಇದ್ದವ್ರಿಗೆಲ್ಲರೂ. ನಮಸ್ತೆ ಮೇಡಮ್. ನಾನು ಒಂದು ಹಾಡು ಹೇಳ್ತೀನಿ, ನಾನೆಲ್ಲ ಹೊರಗಡೆ ಹೋಗ್ಬಿಟ್ಟು. ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ 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 ಎನು ಮನವೇ. ನಾರಾಯಣನೆಂಬೋ ನಾಮದ ಬೀಜವ, ನಾರಾಯಣನೆಂಬೋ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ, ನಾರದ ಬಿತ್ತಿದ ಧರೆಯೊಳಗೆ. ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ ಎನು ಮನವೇ. ತರಳ ಧ್ರುವನಿಂದಂಕುರಿಸಿತು ಅದು, ತರಳ ಧ್ರುವನಿಂದಂಕುರಿಸಿತು ಅದು, ವರ ಪ್ರಹ್ಲಾದನಿಂದ ಮೊಳಕೆ ಆಯ್ತು. ತರಳ ಧ್ರುವನಿಂದಂಕುರಿಸಿತು ಅದು, ವರ ಪ್ರಹ್ಲಾದನಿಂದ ಮೊಳಕೆ ಆಯ್ತು. ಧರಣಿ ಶರುಕುಮಾಂಗದನಿಂದ ಚಿಗುರಿತು, ಧರಣಿ ಶರುಕುಮಾಂಗದನಿಂದ ಚಿಗುರಿತು, ಕುರುಪಿತ ಮಹನಿಂದ ಹೂವಾಯ್ತು, ಕುರುಪಿತ ಮಹನಿಂದ ಹೂವಾಯ್ತು. ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ ಎನು ಮನವೇ. ವಿಜಯನ ಸತಿಯಿಂದ ಫಲವಾಯಿತು ಅದು, ವಿಜಯನ ಸತಿಯಿಂದ ಫಲವಾಯಿತು ಅದು, ಗಜೇಂದ್ರನಿಂದ ದೊರೆ ಹಣ್ಣಾಯ್ತು. ವಿಜಯನ ಸತಿಯಿಂದ ಫಲವಾಯಿತು ಅದು, ಗಜೇಂದ್ರನಿಂದ ದೊರೆ ಹಣ್ಣಾಯ್ತು. ದ್ವಿಜ ಶುಕ ಮುನಿಯಿಂದ ಫಲಪಕ್ವವಾಯಿತು, ದ್ವಿಜ ಶುಕ ಮುನಿಯಿಂದ ಫಲಪಕ್ವವಾಯಿತು. ಅಜಮಿಳ ತಾನುಂಡು ರುಚಿ ಸವಿದ, ಅಜಮಿಳ ತಾನುಂಡು ರಸ ಸವಿದ. ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ 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 ಎನು ಮನವೇ. ಕಾಮಿತ ಫಲವಿವ ಕಾಮಿತ ಫಲವಿವ ನಾಮ ಹೊಂದಿರಲಿಕ್ಕೆ, ಕಾಮಿತ ಫಲವಿವ ನಾಮ ಹೊಂದಿರಲಿಕ್ಕೆ. ನೇಮ ಹೋಮ ಜಪ ತಪವೋ ಏಕೆ, ಕಾಮಿತ ಫಲವಿವ ನಾಮ ಹೊಂದಿರಲಿಕ್ಕೆ. ಓಮ ನೇಮ ಜಪ ತಪವೇಕೆ. ಶ್ರೀ ಪುರಂದರ ವಿಠಲನ ನಾಮ ನೇಮದಿಂದಲಿ, ಶ್ರೀ ಪುರಂದರ ವಿಠಲನ ನೇಮದಿಂದಲಿ ನೀನೆ ಮನವೇ, ನೇಮದಿಂದಲಿ ನೀನೆ ಮನವೇ, ನೇಮದಿಂದಲಿ ನೀನೆ ಮನವೇ. ಹರಿನಾರಾಯಣ 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 ಎನು ಮನವೇ, ಹರಿನಾರಾಯಣ ಎನು ಮನವೇ. ವಿಠಲ 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 ವಿಠಲ. ಅದು ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾಗಲಲಿತಾ ಮ್ಯಾಮ್. ನಾಗಲಲಿತಾ ಮ್ಯಾಮ್ ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್.
ಧ್ಯಾನ ತುಂಬಾ ಗೈಡೆಡ್ ಮೆಡಿಟೇಷನ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು ಗುರುದೇವಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಧ್ಯಾನ ಚೆನ್ನಾಗಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾನೊಂದು ಹಾಡು ಹೇಳ್ತೀನಿ ದೇಶಭಕ್ತಿಗೆ. ಎಸ್ ಮ್ಯಾಮ್, ಹೇಳಿ. ಒಂದೇ 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 ನಾವೆಲ್ಲರೂ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ, ಈ ದೇಶದೊಳೆಲ್ಲೇ ಇದ್ದರು ಭಾರತ ನಮಗೊಂದೇ, ಒಂದೇ 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 ನಾವೆಲ್ಲರೂ ಒಂದೇ. ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕೆ ಬುಡ ಒಂದೇ, ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕೆ ಬುಡ ಒಂದೇ, ಸಾವಿರ ನದಿಗಳು ಎಲ್ಲೇ ಹರಿದರು ಸೇರುವ ಕಡಲೊಂದೇ, ಒಂದೇ 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 ನಾವೆಲ್ಲರೂ ಒಂದೇ, ಈ ದೇಶದೊಳೆಲ್ಲೇ ಇದ್ದರು ಭಾರತ ನಮಗೊಂದೇ. ಇರುಳಿಗೆ ಸಾವಿರ ಚಿಕ್ಕೆಗಳಿದ್ದರು ಮೂಡುವ ರವಿ ಒಂದೇ, ಅಗಲಿದ ಗ್ರಹಗಳ ಚಲಮಂಡನೆಗೆ ಆಕಾಶವು ಒಂದೇ. ಇರುಳಿಗೆ ಸಾವಿರ ಚಿಕ್ಕೆಗಳಿದ್ದರು ಮೂಡುವ ರವಿ ಒಂದೇ, ಅಗಲಿದ ಗ್ರಹಗಳ ಚಲಮಂಡನೆಗೆ ಆಕಾಶವು ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ, ಈ ದೇಶದೊಳೆಲ್ಲೇ ಇದ್ದರು ಭಾರತ ನಮಗೊಂದೇ. ನೂರು ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ, ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಣ್ಣವು ಒಂದೇ. ನೂರು ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ, ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಣ್ಣವು ಒಂದೇ. ನಡೆನುಡಿ ಭೇದಗಳೆಷ್ಟೇ ಇದ್ದರು ಮೂಡುವ ಜನ ಒಂದೇ, ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ. ನಡೆನುಡಿ ಭೇದಗಳೆಷ್ಟೇ ಇದ್ದರು ಮೂಡುವ ಜನ ಒಂದೇ, ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ, ಈ ದೇಶದೊಳೆಲ್ಲೇ ಇದ್ದರು ಭಾರತ ನಮಗೊಂದೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ನಮಸ್ತೆ ಸಂಡೇಗೌಡ್ರೆ. ನಾನು ಧ್ಯಾನ ಕುತ್ಕೊಂಡೆ, ಅವಾಗ ಒಂದ್ ಫೋನ್ ಬಂತು, ನಾನ್ ಧ್ಯಾನಕ್ಕೆ ಅಟೆಂಡ್ ಆಗಕ್ ಆಗಿಲ್ಲ, ಮಿಸ್ ಮಾಡ್ಕೊಂಡೆ. ನೆಕ್ಸ್ಟ್ ಧ್ಯಾನದಲ್ಲಿ ಇದ್ ಮಾಡ್ತೀನಿ ಮೇಡಮ್. ಇವಾಗೊಂದು ಇಬ್ರು ಹಾಡು ಹೇಳಿದ್ರು, ನಾ ಒಂದ್ ಕಾಮಿಡಿ ಹೇಳೋಣ ಅಂತ ಮೇಡಮ್. ಇಬ್ರು ಸ್ನೇಹಿತರಿದ್ರಂತೆ, ಆತ್ಮೀಯ ಸ್ನೇಹಿತರು ಇಬ್ರುನು ಕುತ್ಕೊಂಡು ಇಬ್ರು ಮಾತಾಡ್ತಾ ಇದ್ರಂತೆ. ಮಾತಾಡ್ತಾ ಇಬ್ರಿಗೂ ಬೋರ್ ಆಯ್ತಂತೆ. ಅದಕ್ಕೆ ಒಬ್ಳು ಇನ್ನೊಬ್ಳಿಗೆ ಹೇಳಂದೆ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ ಅಂದಂತೆ. ಸರಿ ಕೇಳೇ ಹೇಳ್ತೀನಿ ಅಂತ ಅಂದಂತೆ. ಅದಕ್ಕೆ ಒಂದ್ ಪ್ರಶ್ನೆ ಕೇಳಿದಂತೆ, ಪಕ್ಷಾಂತರ ಎಂದರೆ ಏನು? ಪಕ್ಷಾಂತರ ಅಂದ್ರೆ ಏನು ಅಂತ ಕೇಳಿದ್. ಅದಕ್ಕೆ ಅವಳ ಫ್ರೆಂಡ್ ಉತ್ತರ ಕೊಟ್ಲಂತೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವುದನ್ನು ಪಕ್ಷಾಂತರ ಎನ್ನುತ್ತಾರೆ ಅಂತ ಅಂದ್ಲಂತೆ. ಸರಿ, ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳು ಅಂತಂತೆ. ವಿಷಯಾಂತರ ಎಂದರೆ ಏನು? ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋಗುವುದನ್ನು ವಿಷಯಾಂತರ ಎನ್ನುತ್ತಾರೆ. ಸರಿ, ಮತಾಂತರ ಎಂದರೇನು ಅಂತ ಕೇಳಿದಂತೆ. ಅದಕ್ಕೆ ಒಂದು ಮತದಿಂದ ಮತ್ತೊಂದು ಮತಕ್ಕೆ ಹೋಗುವುದಕ್ಕೆ ಮತಾಂತರ ಎನ್ನುತ್ತಾರೆ. ಅಲ್ಲಿಗೆ ಸುಮ್ನಿರ್ಲಂತ ಫ್ರೆಂಡ್. ಇನ್ನು ಲಾಸ್ಟ್ ಕ್ವಶನ್ ಕಡೆ ಇದಕ್ಕೆ ಉತ್ತರ ಹೇಳು ಅಂದಂತೆ. ಈಗ ಪಕ್ಷಾಂತರ ಹೇಳ್ದೆ, ಮತಾಂತರ ಹೇಳ್ದೆ, ವಿಷಯಾಂತರ ಹೇಳ್ದೆ, ಇವ್ ಗಂಡಾಂತರ ಅಂದ್ರೆ ಏನು ಅಂತ ಕೇಳಿದ್ಲಂತೆ. ಅವಳು ಕಣ್ಣು ಬಾಯ್ ಬಿಡ್ತಾ ಸುಮ್ನೆ ಕುತ್ಕೊಂಡ್ಬಿಟ್ಲಂತೆ. ಹೇಳಿಲ್ವಾ ಮೇಡಮ್ ಅದಕ್ಕೆ ಉತ್ತರ ಅವರು?
ಹೇಳಿಲ್ಲ. ಗಂಡಾಂತರ ಏನ್ ಉತ್ತರ ಕೊಡ್ತಾಳೆ? ಒಂದು ಗಂಡಂದ ಮತ್ತೊಂದು ಗಂಡಗ್ ಹೋಗೋದು ಗಂಡಾಂತರ ಅಂತ ಹೇಳಕ್ ಆಗುತ್ತ ಅವಳು? ಅಲ್ಲ ಅದು ಬಿಟ್ಟು ಇನ್ನೊಂದಕ್ಕೂ ಹೇಳ್ತಾರಲ್ಲ ಮೇಡಮ್, ಬರೋ ಅಂತ ಗಂಡಾಂತರ ಯಾರು ತಪ್ಸಕ್ಕಾಗಲ್ಲ ಅಂತ. ಅದು ಇನ್ನೂ ಒಂದು ಅಲ್ಲ ಅದು ಬೇರೆ ಉತ್ತರ ಕೊಡಂಗಿಲ್ಲ. ಯಾಕಂದ್ರೆ ವಿಷಯ ಆದ್ರೆ ವಿಷಯ, ಒಂದು ವಿಷಯಕ್ಕಿಂತ ಮತ್ತೊಂದು ವಿಷಯಕ್ಕೆ ಹೋಗೋಕೆ ವಿಷಯಾಂತರ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋಕೆ ಪಕ್ಷಾಂತರ. ಹಂಗೆ ಗಂಡಾಂತರ ಅಂದ್ರೆ ಒಂದು ಗಂಡ ಮತ್ತೊಂದು ಗಂಡಗ್ ಹೋಗೋಕೆ ಗಂಡಾಂತರ ಅಂತ ಹೇಳ್ಬೇಕಾಗ್ತದೆ. ಒಂದ್ ರೀತಿ ರಹಸ್ಯ ಅಡಿಗಿದೆ ಮೇಡಮ್ ಇದು. ನಾವು ಗಂಡಾಂತರ ಅಂತಂದಾಗ ಏನಾದ್ರು ಅಗಾಧವಾಗಿದ್ದು ಎದುರುಗಡೆ ಬಂದಾಗ ಭಯಾನಕ ಹಾವು ಬಂದ್ರೆ ಅಂತ ಹೇಳ್ತೇವೆ, ಅದಕ್ಕೆ ಓಕೆ. ಬಟ್ ಈ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಇದು ಗಂಡ ಅಂತಂದ್ರೆ ಗಂಡ ಹೋಗಕ್ಕಾಗಲ್ಲ ಅಂತ. ಅದೇ ಈ ಸಂದರ್ಭ ತಕ್ಕಂಗೆ ಹೇಳ್ಬೇಕು ಉತ್ತರನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದೀರಿ. ಬಿಡ್ರಿ ಮೇಡಮ್, ನೀವು ಒಳ್ಳೆ ಮಜಾ ತಗೊಂಡ್ಬರ್ತೀರಿ. ಮಾರ್ಕೆಲ್ಲ ನಕ್ಸನ ಒಂದು ಇದು ಇಲ್ಲ, ಮೇಡಮ್. ನಿಜ ನಿಜ ಮೇಡಮ್, ಕಲಾ ಸಾಹಿತ್ಯ ಇರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಜೋಕ್ ಹೇಳಿದ್ರು ಮೇಡಮ್. ಎಲ್ರಲ್ಲೂ ಸಹ ನಗು ಬಂತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಸ್ಪೆಷಲ್ ಮಾಸ್ಟರ್ ಬರ್ತಾರೆ ನೋಡಿ ಇವಾಗ, ಸುಷ್ಮಾ ರಾಮಯ್ಯ ಮೇಡಮ್. ವೆಲ್ಕಮ್ ಮೇಡಮ್. ಕೊಟ್ಟಿದ್ದೀರಾ ಸರ್ ನೀವು? ನಾನ್ ಕೊಟ್ಟಿದ್ದೀನಿ ಮೇಡಮ್. ಎಸ್ ಆಗಿದೆ. ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಸರ್ ನಮಸ್ಕಾರ. ನಾನು ಒಂದ್ ಹಾಡು ಹೇಳ್ತೀನಿ ಮೇಡಮ್ ಇವತ್ತು. ಹೇಳಿ ಮೇಡಮ್. ಧ್ಯಾನ ಹೆಂಗಿತ್ತು ಅಂತ ಧ್ಯಾನದ ಬಗ್ಗೆ ಫಸ್ಟ್ ಹೇಳಿ, ಆಮೇಲೆ ನಿಮ್ಮ ಕಲೆ ಪ್ರದರ್ಶನ ಮಾಡಿ ಮೇಡಮ್. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ಮಾಡ್ಸಿದ್ರು ಧ್ಯಾನ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್, ಹಾಡಿ. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ ಪರಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ಮಾದಪ್ಪ ಬರುವಾಗ ಮೋಡೆಲ್ಲ ಗಮ್ಮೆಂದು ಮೌಳ್ಯದಲ್ಲಿ ಜರುಕೆ ಚಿಗುರ್ಯಾವೋ, ಓಹೋ ಮೌಳ್ಯದಲ್ಲಿ ಗರಿಕೆ ಚಿಗುರ್ಯಾವು ಮಾದಪ್ಪ, ಮೋಡಲ್ಲಿ ಮಳೆಯೂ ಸುರಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿಮ್ಮ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ದುಂಡುಗಲ್ಲಿನ ಮೇಲೆ ಗಂಡುಲಿಯ ಕುರಳಿಸಿ ದುಂಡೆಯ ಕೌಸ್ತಿ ಬಿಗಿ ಮಾಡಿ, ದುಂಡೆಯ ಕೌಸ್ತಿ ಬಿಗಿ ಮಾಡಿ ಮಾದಪ್ಪ ಗಂಡುಲಿಯ ಮೇಲೆ ಜಿಗಿದಾನು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿಮ್ಮ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ. ಒತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿಮ್ಮ ಗುಡಿಗೆ ಬರುವೆವು, ಅಪ್ಪ ನಿಮ್ಮ ಗುಡಿಗೆ ಬರುವೆವು ಮಾದಪ್ಪ, ಮುತ್ತಿನ ಬಾಗಿಲ ತೆರೆದೀರು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಂದರವಾಗಿ ಹೇಳಿದ್ದೀರಾ. ಒಂದು ಕ್ಯೂರಿಯಾಸಿಟಿಗೆ ಕೇಳ್ತೀನಿ ಮೇಡಮ್, ಅನ್ಯತಾ ಭಾವಿಸ್ಬೇಡ್ರಿ. ಮೂರು ಹಣೆ ಮೇಲೆ ಇವನ್ ಇಟ್ಕೊಂಡಿರಲ್ಲ ಮೇಡಮ್, ಅದ್ರ ವಿಶೇಷತೆ ಏನು? ಫಸ್ಟೇನೆ ಹೇಳಿದ್ರ ಸರ್, ಫಸ್ಟೇನೆ ಕೇಳಿದ್ರ ಸರ್ ನೀವು ನನ್ಗೆ? ಏನು ಇನ್ನೊಂದ್ಸರಿ ಹೇಳಿ, ನಮ್ಮ ಹೊಸ ಮಾಸ್ಟರ್ ವೇದಿಕೆಗೆ ಬಂದ್ ಫಸ್ಟ್ ದಿನನೇ ಕೇಳಿದ್ರ ಸರ್ ನೀವೇನಕ್ 3 ಬಟ್ಟೆ ಇಟ್ಟಿದ್ದೀರಾ ಅಂತ? ಅದು ಸಾಮಾನ್ಯ ನಾನು ಇಡೋ ಬಟ್ಟು ಮದ್ದಿದ್ದು ಸರ್. ಓಕೆ ಸರ್, ನಾನು ವೇದಿಕೆಗೆ ಬಂದು ಮೊದಲನೇ ದಿವಸನೇ ಕೇಳಿದ್ರ ನೀವು ಏನಕ್ 3 ಬಟ್ಟೆ ಇಡ್ತೀರಾ ಅಂತ? ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ ಮೇಡಮ್. ಇನ್ನೊಂದ್ಸರಿ ಹೊಸ ಮಾಸ್ಟರ್ ಇದ್ದಾರೆ, ಇನ್ನೊಂದ್ಸರಿ ಹೇಳಿ ಮೇಡಮ್. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ದು ಬೆಳಗಿನ ಸೆಷನ್ ಏನಿದೆ ಅಲ್ಲ ಮೇಡಮ್, ಅದ್ರ ಭಾಗವಹಿಸಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾವು ಹಿಂದೆ ಎಲ್ಲ ಮಾಡ್ತಾ ಇದ್ವಿ, ಅವ್ರವ್ರದ್ ಮನೆಯಲ್ಲೇ ಇತ್ಕೊಂಡು ಪಾತ್ರಗಳನ್ನ ಒಬ್ಬೊಬ್ರು ಒಂದೊಂದು ಸನ್ನಿವೇಶಗಳನ್ನ ತಕ್ಕಂಗೆ ಮಾತಾಡ್ತಾ ಇದ್ವಿ. ಅದು ನಾಟಕನು ಅಲ್ಲೇ ಆಗ್ತಾ ಇತ್ತು. ಆತರ ಇಲ್ಲೂ ಮಾಡ್ತಕ್ಕಂತ ಪ್ರಯತ್ನ ಮಾಡೋಣ್ರಿ ಮಧ್ಯಾಹ್ನ ಸೆಷನ್ ನಲ್ಲೂ ಕೂಡ. ಹಂಗಾಗ್ಬಿಟ್ಟು ಯಾರ್ಯಾರು ಪಾತ್ರ ಮಾಡ್ತೀರಿ ಅವ್ರು ನೀವು ಭಾಗವಹಿಸಿದ್ರೆ ನಿಮ್ಗೊಂದು
ಒಂದಿಷ್ಟು ಸಾಹಿತ್ಯ ಬರ್ದು ಕೊಟ್ಟು ನಿಮಗೆ ಏನ್ ಮಾತಾಡ್ಬೇಕು ಅನ್ನೋದು ಕೊಟ್ಟಿರ್ತೇವೆ. ಅದ್ ನಾವು ಮೊದ್ಲೇ ಖಂಡಿತ ಒಂದ್ಸಲ ಖಂಡಿತ ಪ್ರಿಪೇರ್ ಆಗಿರೋದು, ಆನ್ಲೈನ್ ಮಾಡ್ಕೊಂಡು ಎಲ್ಲರೂ ಪ್ರಿಪೇರ್ ಆಗಿ ಡೈರೆಕ್ಟ್ ಇಲ್ಲಿ ಬಂದು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ತಾವು ಕೂಡ ಆ ಹೌದು ಸರ್. ಪಾತ್ರಕ್ಕೆ ಬರ್ಬೇಕಾಗುತ್ತೆ. ಎಸ್ ಮೇಡಮ್, ತಮ್ಮಲ್ಲಿ ಕೂಡ ಅಪಾರವಾದ ಜ್ಞಾನ ಇದೆ, ಮತ್ತು ಸರಿ ಭಗವಂತ ಚೆನ್ನಾಗಿ ವಹಿಸ್ಕೊಟ್ಟಿದ್ದಾನೆ, ಕಲೆ ಇದೆ ನಿಮ್ಮಲ್ಲಿ, ಥ್ಯಾಂಕ್ ಯು ಸರ್. ಅದನ್ನೆಲ್ಲ ಪ್ರೆಸೆಂಟ್ ಬಟ್ ಮಾಡ್ಲಿಕ್ಕೆ ಬಗ್ಗೆ ಒಂದು ಅಲ್ಲ ಅವಕಾಶ. ಸರ್, ಬಟ್ ಬಗ್ಗೆ ಅಮ್ಮನ್ ಮನೆ ಅಮ್ಮ ಮೊದ್ಲು ನಾನ್ ಚಿಕ್ಕವಳಿರುವಾಗ ಇಡ್ತಿದ್ ಬಟ್ಟು, ಎಸ್ ಮದ್ಯದ್ ಎಸ್ ಬಟ್ಟು. ಎಸ್ ಓಕೆ ಓಕೆ ಎರಡನೇದು ಮದ್ವೆ ಆಗಿ ಬರುವಾಗ ಅರ್ಶಿನ ಕುಂಕುಮ ಇಟ್ಟಿರೋ ಬಟ್ಟು. ಪತಿದೇವರು. ಹೌದು, ಹಾ 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 ಇದು ಸರ್ ಎರಡನೇದು. ಎಸ್ ನನ್ ಮದ್ವೆಲಿ ಇಟ್ಟಿರೋ ಬಟ್ಟು ಸರ್ ಇದು. ಗುಡ್ ಗುಡ್ ಗುಡ್. ಆಯ್ತಾ ಸರ್? ಎಸ್ ಇದು ಮೇಡಮ್. ನನ್ನ ತುಂಬಾ ಇಷ್ಟಪಟ್ಟು ಸಾಕವ್ರು. ಅವ್ರ ಮನೆಗೆ ಮಡ್ಲಕ್ಕಿಗೆ ಹೋದೆ ಸರ್ ನಾನು. ಎಸ್ ಹೋದಾಗ ಅವ್ರ ಕೈಗೆ ಎಷ್ಟು ಕುಂಕುಮ ಬರುತ್ತೋ ಅಷ್ಟು ತೆಗ್ದಿ ನನ್ನ ಹಣೆಗಿಟ್ರು. ಅದು ನನ್ಗೆ ಒಂಥರ ಶ್ರೇಷ್ಠ ಅನಿಸ್ತು ಸರ್. ಅವತ್ತಿಂದ ಇವತ್ತವರೆಗೂ ನಾನು ಆ ಬಟ್ಟೆ ಅಳಿಸಿಲ್ಲ ಸರ್, ಹಂಗೆ ಇಡ್ತೀನಿ. ವಾವ್ ವಾವ್ ವಾವ್, ಆಶೀರ್ವಾದವನ್ನು ಅಳಿಸದೇ ಕಾಪಾಡ್ಕೊಂಡ್ ಬಂದಿರಲ್ಲ ಮೇಡಮ್ ನೀವು. ಗ್ರೇಟ್ ಗ್ರೇಟ್, ನಿಮ್ಗೊಂದು ಚಪ್ಪಾಳೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಂತೋಷ ಸರ್. ಧನ್ಯವಾದಗಳು ಸರ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ಯಾಮಲಾ ಮೇಡಮ್, ಕೊಟ್ಟಿದ್ದೀನಿ ನಿಮ್ಗೆ ಅನ್ಮ್ಯೂಟು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾಳೆ ಹೇಳಿ ಮೇಡಮ್. ಗುಬ್ಬಿಯಾಳೋ 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 ಗೋವಿಂದ, ಗುಬ್ಬಿಯಾಳೋ 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 ಗೋವಿಂದ. ಗೋವಿಂದ ಗೋವಿಂದನೆಂದು ಗೋವಿಂದನ ನೆನೆಯಿರೋ, ಗೋವಿಂದ ಗೋವಿಂದನೆಂದು ಗೋವಿಂದನ ನೆನೆಯಿರೋ, ಗುಬ್ಬಿಯಾಳೋ 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 ಗೋವಿಂದ. ಕೇಶವನ್ನ ನೆನೆದರೆ ಕ್ಲೇಶ ಪರಿಹಾರವು, ಗುಬ್ಬಿಯಾಳೋ ಗುಬ್ಬಿಯಾಳೋ. ನಾರಾಯಣನ ಧ್ಯಾನದಿಂದ ಸಕಲ ಭಯವಿಲ್ಲವೋ, ಗುಬ್ಬಿಯಾಳೋ ಗುಬ್ಬಿಯಾಳೋ. ಮಾಧವನ್ನ ನೆನೆದರೆ ಮನೋಭಿಷ್ಟ ಕೊಡುವನು, ಗುಬ್ಬಿಯಾಳೋ ಗುಬ್ಬಿಯಾಳೋ. ಗೋವಿಂದನ ದಯದಿಂದ ಘೋರ ದುರಿತ ನಾಶವು, ಗುಬ್ಬಿಯಾಳೋ 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 ಗೋವಿಂದ. ಗೋವಿಂದ ಗೋವಿಂದನೆಂದು ಗೋವಿಂದ ಗೋವಿಂದನೆಂದು ನೆನೆಯಿರೋ, ಗುಬ್ಬಿಯಾಳೋ ಗುಬ್ಬಿಯಾಳೋ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರಮೇಶ್ ಸರ್. ಸರ್ ಆಪ್ಷನ್ ಬಂದಿದೆ ನೋಡಿ ಮೇಡಮ್. ಧ್ಯಾನ ತುಂಬಾ ಅದ್ಭುತವಾಗಿ ಗುರುದೇವಿ ಮೇಡಮ್ ಅವ್ರು ನಡ್ಸ್ಕೊಟ್ರು. ತುಂಬಾ ಅದ್ಭುತವಾಗಿತ್ತು ಧ್ಯಾನ, ಮಾತ್ರ ತುಂಬಾ ಅದ್ಭುತವಾಗಿತ್ತು. ಸರ್ ಮೇಷ್ಟ್ರು ಯಾವಾಗ್ಲೂ ಹೇಳ್ತಾರೆ, ಗುಂಡನ್ಗೆ ಹೇಳ್ತಾರೆ, ಮರಿಗುಂಡನ್ಗೆ ಹೇಳ್ತಾರೆ, ಮರಿಗುಂಡ ನೋಡಪ್ಪ, ಯಾವಾಗ್ಲೂ ನಾನೇ ಉತ್ತರ ಕೊಡ್ತೀನಿ, ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಇವಾಗ ಮರಿಗುಂಡ ನೀನು ನನಗೆ ಪ್ರಶ್ನೆ ಕೇಳು ಅಂತ. ಅವಾಗ ಮರಿಗುಂಡ ಹೇಳ್ತಾನೆ, ಕ್ರೀಮ್ ಬಿಸ್ಕೆಟ್ ನಲ್ಲಿ ಕ್ರೀಮ್ ಇರುತ್ತೆ, ಆದ್ರೆ ಬೆಣ್ಣೆ ಬಿಸ್ಕೆಟ್ ನಲ್ಲಿ ಬೆಣ್ಣೆ ಇರಲ್ಲ, ಯಾತಕ್ಕೆ? ರೈಲು ಎಷ್ಟು ವೇಗವಾಗಿ ಬಂದ್ರು ಕೊನೆ ಬೋಗಿ ಬರೋದು ಕೊನೆ ತನಕ ಯಾಕೆ? ಬಸ್ ಹತ್ತಿ ಹೋದ್ರು ಬಸ್ ಸ್ಟ್ಯಾಂಡ್ ನಲ್ಲೇ ಇರುತ್ತೆ, ಆದ್ರೆ ಸೈಕಲ್ ಹತ್ತಿ ಹೋದ್ರು ಸೈಕಲ್ ಸ್ಟ್ಯಾಂಡ್ ನಮ್ ಜೊತೆ ಬರುತ್ತೆ, ಯಾತಕ ಅಂತ ಕೇಳ್ತಾರೆ. ನಾಯಿ 4 ಕಾಲು ಇದೆ, ಆದರೆ ಅದೇ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದಿಲ್ಲ, ಯಾತಕ್ಕೆ? ನಾಯಿಗೆ 4 ಕಾಲಿದೆ ಅಂತೆ, ಆದ್ರೆ ಕಾಲ್ನಲ್ಲಿ ಕಾಲ್ ಹಾಕೊಂಡು ಕೂತ್ಕೊಳ್ಳೋದಿಲ್ಲ, ಯಾತಕ್ಕೆ ಅಂತ. ಸೊಳ್ಳೆ ಕಚ್ಚಿದ್ರೆ ಆನೆ ಕಾಲ್ ಬರುತ್ತೆ, ಆದ್ರೆ ಆನೆ ಕಚ್ಚಿದ್ರೆ ಸೊಳ್ಳೆ ಕಾಲ್ ಬರಲ್ಲ, ಯಾಕೆ? 10 ಇರುವೆ ಸೇರಿ ಒಂದು ಆನೆಯನ್ನು ಕಚ್ಚಬಹುದು, ಆದರೆ 10 ಆನೆ ಸೇರಿ ಒಂದು ಇರುವೆಯನ್ನು ಕಚ್ಚಲು ಆಗುತ್ತಾ ಅಂತ ಕೇಳ್ತಾನೆ. ಗುಂಡನ ಈ ತರಲೆ ಪ್ರಶ್ನೆಗಳಿಗೆ ಮೇಷ್ಟ್ರು ತಲೆ ಕೆಡ್ಸ್ಕೊಂಡು ಇದಕ್ಕೆ ಹೆಂಗೆ ಉತ್ತರ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾರಂತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ, ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಕೊಡ್ತಾನೆ.
ಆ 15 ಹಣ್ಣುಗಳ ಹೆಸರು ಬರೆಯಿರಿ. 15 ಹಣ್ಣುಗಳ ಹೆಸರು ಬರೆಯಿರಿ. ಮೋಸಂಬಿ, ಆಲೂಗೆಡ್ಡೆ, ಆಪಲ್ ಮತ್ತು 1 ಡಜನ್ ಬಾಳೆಹಣ್ಣು. 15 ಆಯ್ತು. ಪ್ರಶ್ನೆ, ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿದೆ? ಅವನು ಬರೀತಾನೆ, ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ದೇಶ, ಅದು ನಮ್ಮ ಭಾರತ. ಮಿಕ್ಕಿದ್ದೆಲ್ಲ ವಿದೇಶ. ಮಿಕ್ಕಿದ್ದೆಲ್ಲ ವಿದೇಶ. ವಾಸ್ಕೋಡಿ ಗಾಮ ಭಾರತಕ್ಕೆ ಯಾಕೆ ಬಂದ? ನನ್ನನ್ನ ಫೇಲ್ ಮಾಡೋದಕ್ಕೆ. ಕಾಯಿಸಿದಾಗ ವಸ್ತುವಾಗಿ ಪರಿವರ್ತನೆ ಹೊಂದುವುದು ದ್ರವ ಯಾವುದು? ಇಡ್ಲಿ, ದೋಸೆ. 1983ರಲ್ಲಿ ಕ್ರಿಕೆಟ್ ವಿಶ್ವಕಪ್ ಯಾರಿಗೆ ಸಿಕ್ಕಿತ್ತು? ಗೆದ್ದವರಿಗೆ. ಕ್ರಿಕೆಟ್ ಬಗ್ಗೆ ಅತಿ ಚಿಕ್ಕದಾದ ಒಂದು ಪ್ರಬಂಧ ಬರೆಯಿರಿ. ಅದಕ್ಕೆ ಉತ್ತರ ಬರೀತಾರೆ, ಮಳೆ ಬಂದ ಕಾರಣ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಭಾರಿ ಐತಲ್ಲಿ ಗುರುವೆ. ಯಾಕೆ ಇದೆಲ್ಲ ಸ್ವಲ್ಪ ಬೆಳಿಗ್ಗೆಯಿಂದ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಹೇಳೋಣಂತ. ಬರೀ ಹಾಡು ಹೇಳೋದೇ ಬೇಡ, ಸ್ವಲ್ಪ ಜೋಕ್ಸ್ ಮತ್ತೆ ಅದಿದ್ರೆ ಕಾಮಿಡಿ ಇದ್ರೆ. ಇವಾಗ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಧೀರೇಂದ್ರ ಗೋಪಾಲು ಮತ್ತೆ ಮಿಮಿಕ್ರಿ ದಯಾನಂದ್ ಮತ್ತೆ ಯಾರು ಹೇಳ್ತಾರೋ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂತ ಇದೀನಿ. ಸ್ವಲ್ಪ ಅದೇ ಮಾಡ್ಬೇಕು. ಬರೀ ಹಾಡ್ನಲ್ಲಿದ್ರೆ ಆಗಲ್ಲ, ಬೇರೆ ಹವ್ಯಾಸನೂ ಇರ್ಬೇಕು ಅಂತ ಅದನ್ನ ಇದ್ ಮಾಡ್ಕೊಂತ ಇದೀನಿ. ಆಮೇಲೆ ಶುಕ್ರವಾರ ಸಮಗ್ರ ಜೀವನ ಶೈಲಿನಲ್ಲಿ ಆಹಾರ ಪದ್ಧತಿಗೆ ಆಯುರ್ವೇದದಲ್ಲಿ ಯಾವ್ದು ಚಿಕಿತ್ಸೆ ಇದೆ ಅಂತ ಅದ್ರ ಬಗ್ಗೆ ಒಂದು ಟಾಪಿಕ್ ನ ರೆಡಿ ಮಾಡ್ಕೊಂತೀನಿ ಸಣ್ಣಗೌಡ್ರೆ. ಗುಡ್ ವಾಹ್, ಸೂಪರ್ ಸರ್. ಏನ್ರಿ ಮೌನವಾಗಿದ್ದರು ಮಹಾರಾಜರ ತರ ಬಿರಾಗತ್ ಬಿಟ್ರಿ. ಇಲ್ಲ ಏನಿದ್ರೆ ಇವಾಗ ಒಂದೇ ಬೇಡ, ಯಾವ ಬೇರೆ ಬೇರೆ ತರ ಇದಿರ್ಬೇಕು. ಒಂದೇ ಬರೀ ಹಾಡಿದ್ರೆ ಆಗಲ್ಲ. ಕೆಲವು ಉಪನ್ಯಾಸ ಮತ್ತೆ ಸ್ವಾಧ್ಯಾಯನೂ ಕೊಡೋಂಗಿರ್ಬೇಕು. ಅದಕ್ಕೆ ಬೇರೆ ಬೇರೆ ವಿಷಯಗಳನ್ನ ನಾವು ತಗೊಂಡು ಪುಸ್ತಕಗಳನ್ನ ಅದನ್ನ ಓದ್ಬಿಟ್ಟು ಅದ್ ಹೇಳೋದ್ರಿಂದ ಬೇರೆ ಮಾಸ್ಟರ್ಸ್ಗೂ ಬೇರೆ ರೀತಿ ಇದು ಸಿಗುತ್ತೆ ಅಂತ ನನ್ನ ಉದ್ದೇಶ. ಎಸ್ ಥ್ಯಾಂಕ್ ಯು ಸರ್. ಸೂಪರ್ ಆಗಿತ್ತು ನಿಮ್ಮ ಇವತ್ತಿಂದಂತೂ ಬಹಳ ಸೂಪರ್ ಆಗಿತ್ತು. ಬಟ್ ಸ್ವಲ್ಪ ಕಾಲಾವಕಾಶ ಕೊಡಿ, ಯಾಕಂದ್ರೆ ನಗೋರಿಗೆ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕಾಗುತ್ತೆ. ಆಮೇಲೆ ಕೆಲವ್ರಿಗೆ ಸಡನ್ಲಿ ಅಂದ್ರೆ ಏನಂದ್ರೆ ಟೂ ಲೈಟ್ ಅಂತ ಹೇಳ್ತಾರೆ. ಕೆಲವ್ರಿಗೆ ತಕ್ಷಣಕ್ಕೆ ಹೊಳೆಯಲ್ಲ ನೀವ್ ಹೇಳೋದು. ಇದು ಜೋಕು, ಇದ್ರಲ್ಲಿ ರಹಸ್ಯ ಅಡಗಿದೆ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಟ್ಟಾಗ ಅವ್ರು ಫ್ಲಾಶ್ ಆಗುತ್ತೆ. ಅವಾಗ ಸ್ವಲ್ಪ ನಗ್ತಾರೆ. ಯಾಕಂದ್ರೆ ನಾವು ಉದ್ದೇಶ ಇಷ್ಟೇ, ಎಲ್ಲರೂ ನಗಿಸ್ಬೇಕು. ಅವ್ರು ನಗೋದ್ರಿಂದ ಅವ್ರು ನೋವನ್ನು ಮರಿತಾರೆ. ಅವಾಗ ಕೆಲವೊಂದಿಷ್ಟು ಹಾರ್ಮೋನ್ ರಿಲೀಸ್ ಆಗ್ತವೆ ನಗ್ಬೇಕಾದ್ರೆ. ಅವಾಗ ನೋವನ್ನು ಮರಿಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಹೇಳ್ಬೇಕಾಗತ್ತೆ. ಚೆನ್ನಾಗಿತ್ತು. ಸ್ವಲ್ಪ ಅದನ್ನ ಟೈಮಿಂಗ್ ಕವರ್ ಮಾಡ್ಕೊಳ್ಳಿ ಸೊನ್ನೆಗೌಡ್ರೆ. ಎಸ್. ಹೂವನ್ನು ಮಂಚದ ಮೇಲೆ ಹಾಕಿದರೆ ಅದು ನಮ್ಮ ಮೊದಲನೇ ರಾತ್ರಿ. ಅದೇ ಹೂವನ್ನು ನಮ್ಮ ಮೇಲೆ ಹಾಕಿದರೆ ಅದು ನಮ್ಮ ಕೊನೆಯ ಉಸಿರು. ಕೊನೆಯ ರಾತ್ರಿ. ಹೂವನ್ನು ಮಂಚದ ಮೇಲೆ ಹಾಕಿದರೆ ಅದು ನಮ್ಮ ಮೊದಲನೇ ರಾತ್ರಿ. ಅದೇ ಹೂವು ನಮ್ಮ ಮೇಲೆ ಹಾಕಿದ್ರೆ ಅದು ನಮ್ಮ ಇದು ಕೊನೆ ಯಾತ್ರೆ ಅಂದ್ಬಿಡ್ರಿ. ಕೊನೆ ಯಾತ್ರೆ. ಭಾರಿ ಐತಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಸರ್. ಮಾಸ್ಟರ್, ಯಾರಿಗ್ ನಗು ಬರ್ಲಿಲ್ಲ ಇಷ್ಟ ಆದ್ರೂ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಯಾರಿಗ್ ನಗು ಬಂದಿಲ್ಲ? ಎಲ್ಲರಿಗೂ ನಗು ಬಂದದ ಹೇಳ್ರಿ. ಥ್ಯಾಂಕ್ ಯು ಸರ್. ನಾಗರತ್ನಮ್ಮ ಮೇಡಮ್ ಇದೇ ತರ ಬರ್ಲಿ ಪ್ರತಿ ವಾರ ನಿಮ್ದು ಸರ್. ಬರೀ ಹಾಡು ಹೇಳೋದಕ್ಕಿಂತ ಎಲ್ಲರೂ ಹಾಡು ಹೇಳ್ತಾರೆ. ಹಾಡ್ಬೇಡ ಮೇಡಮ್, ಹಾಡ್ಬೇಡ. ಸ್ವಾಧ್ಯಾಯ ಬರಿಗೆ ಸ್ವಲ್ಪ ತಲೆ ಕೆಡ್ಸ್ಕೊಂತ ಇದೀನಿ. ಇದು ಹಾಡ್ಬೇಡ ಬಿಡಿ, ಅದ ಬಿಟ್ಬಿಡಿ. ಇವಾಗ ನಾನು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಅದನ್ನ ಸಂಗ್ರಹಣೆ ಮಾಡ್ಕೊಂಡು ಅದ್ರ ಬಗ್ಗೆ ಸಂಶೋಧನೆ ಮಾಡ್ಬಿಟ್ಟು ಅದನ್ನ ಹೇಳ್ಬೇಕು ಅಂತ ಅಷ್ಟೇ. ನಿಮ್ಮ ವೇದಿಕೆಯಲ್ಲೇ 3 ಗಂಟೆಗೂ ಅಷ್ಟೇ ಅಂತ ಇದು ಕೊಡ್ಬೇಕು ಅಂತ ನನ್ಗೆ ಉದ್ದೇಶ ಅಷ್ಟೇ. ಅದು ಬರ್ಲಿ, ಜೊತೆಗೆ ಇದು ಇರ್ಲಿ ಸರ್. ಯಾವ್ದು ಒಂದಕ್ಕೆ ಫಿಟ್ ಆಗ್ಬಾರ್ದು, ಎಲ್ಲ ಬೇಕು. ಸಮಗ್ರ ಜೀವನ ಶೈಲಿಗೆ ಅದಕ್ಕೆ ರೆಡಿಯಾಗಿ, ಶನಿವಾರ ಇದಕ್ ರೆಡಿಯಾಗಿ ಅವಾಗ ಶುಕ್ರವಾರ ಮುಗ್ದೋಗ್ಬಿಡತ್ತಲ್ವಾ, ಇನ್ನೂ ಒಂದ್ ರಾತ್ರಿ ಇರುತ್ತೆ. ನೋಡಿ ಒಂದು ಜೋಕ್ ನೋಡಿ. ಹುಡುಗಿ ನೋಡಿ, ಏನೋ ಲೋಫರ್ ಹಂಗ್ ಯಾತಕ್ ನೋಡ್ತೀಯ ನನ್ನ ಅಂತಾಳೆ. ಹುಡುಗಿ ಕೇಳ್ತಾಳೆ, ಏನೋ ಆತರ ನೋಡ್ತೀಯ ನನ್ನ ಅಂತ. ನಿನ್ಗೆ ಯಾರು ಅಕ್ಕ ತಂಗಿ ಇಲ್ವಾ ಅಂತ. ಹುಡುಗ
ಇದಕ್ಕೆ ಓಕೆ ಇದಕ್ ನೋಡ್ಬಿಟ್ಟು ಓಕೆ ಇದ್ದಾರೆ ನನ್ಗೆ ಅಕ್ಕ ತಂಗಿ ಇದ್ದಾರೆ. ಓಕೆ ನನ್ನ ತಂಗಿಗೆ ಅತಿಗೆ ಬೇಕಂತ ನಾನು ನೋಡ್ತಾ ಇದ್ದೀನಿ ಅಂತಾನೆ. ಅದಕ್ಕೆ ಬೇಕು ಅಂತ ನೀನೊಂದು ನೋಡ್ತಾ ಇದ್ದೀನಿ ಅಂತ ಕೇಳೋದು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಹಾ ಮೇಡಮ್, ನಾನೊಂದು ಜನಪದ ಗೀತೆ ಹಾಡ್ತೀನಿ. ಎಸ್ ಮೇಡಮ್, ಮಾಡಿ. ಸಾಗಲಿಲ್ಲ ಹೂವ ಮಾಲೆ, ಸಾಗಲಿಲ್ಲ ಹೂವ ಮಾಲೆ, ಸಾಗಲಿಲ್ಲ ಹೂವ ಮಾಲೆ, ಒಬ್ಬಳೆ ಕಟ್ಟಿ ಕಟ್ಟಿ ಸೋತವಲ್ಲೆ ನನ್ನ ರಟ್ಟಿ, ಸಾಗಲಿಲ್ಲ ಹೂವ ಮಾಲೆ, ಸಾಗಲಿಲ್ಲ ಹೂವ ಮಾಲೆ. ಒಬ್ಬಳಿರೋ ಮನೆಯಲ್ಲಿ ಹಬ್ಬದಿರಿ ಮಲ್ಲಿಗೆ, ಒಬ್ಬಳಿರೋ ಮನೆಯಲ್ಲಿ ಹಬ್ಬದಿರಿ ಮಲ್ಲಿಗೆ, ಒಬ್ಬಳೆ ಕುಯ್ದು ಮೂಡಿಲಾರೆ, ಒಬ್ಬಳೆ ಕುಯ್ದು ಮೂಡಿಲಾರೆ ಮಲ್ಲಿಗೆ, ಹಬ್ಬಿರಿ ನನ್ನ ತವರಿಗೆ, ಸಾಗಲಿಲ್ಲ ಹೂವ ಮಾಲೆ, ಸಾಗಲಿಲ್ಲ ಹೂವ ಮಾಲೆ. ನೀರ ಮ್ಯಾಲೆ ನೀರು ನೀರಾಚೆ ತಾವರೆ, ನೀರ ಮ್ಯಾಲೆ ನೀರು ನೀರಾಚೆ ತಾವರೆ, ತಾವರೆಯಾಚೆ ತವರೂರು, ತಾವರೆಯಾಚೆ ತವರೂರಿಗೋದರೆ ತಿರುಗಿ ಬರೋಕೆ ಮನಸ್ಸಿಲ್ಲ, ತಿರುಗಿ ಬರೋಕೆ ಮನಸ್ಸಿಲ್ಲ, ಸಾಗಲಿಲ್ಲ ಹೂವ ಮಾಲೆ, ಸಾಗಲಿಲ್ಲ ಹೂವ ಮಾಲೆ. ಅಣ್ಣ ಬಾಳಿದರೇನು ತಮ್ಮ ಬಾಳಿದರೇನು, ಅಣ್ಣ ಬಾಳಿದರೇನು ತಮ್ಮ ಬಾಳಿದರೇನು, ತಾಳಿ ಕಟ್ಟಿದ ಪುರುಷನು, ತಾಳಿ ಕಟ್ಟಿದ ಪುರುಷನು ಬಾಳಿದರೆ ಉಣಬಹುದು ದಾನ ಕೊಡಬಹುದು, ಉಣಬಹುದು ದಾನ ಕೊಡಬಹುದು, ಸಾಗಲಿಲ್ಲ ಹೂವ ಮಾಲೆ, ಸಾಗಲಿಲ್ಲ ಹೂವ ಮಾಲೆ. ಧನ್ಯವಾದಗಳು ಮೇಡಮ್. ಸೂಪರ್ ಮೇಡಮ್, ಸೂಪರ್ ಸೂಪರ್ Thank you, madam. Thank you. ತುಂಬಾ ಮಧುರವಾಗಿದೆ. ಮಾತಾಡೋದು ಸರ್ ಮೈಸೂರಿಂದ. ಓಹೋ, ಎಷ್ಟು ದಿವಸದಿಂದ ಇದ್ದೀರಾ ಮೇಡಮ್ ವೇದಿಕೆನಲ್ಲಿ ನೀವು? ಮೇಡಮ್ ಇದೀನಿ ಮೇಡಮ್, 1 ವರ್ಷದಿಂದ. ಆದ್ರೆ ನನ್ಗೆ ಜಾಬಲ್ ಇರೋದ್ರಿಂದ ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ಬರ್ತೀನಿ. ಒಂದೊಂದ್ಸರಿ ಆಗಲ್ಲ ಮೇಡಮ್. ಇವತ್ತಿದ್ದೆ ಧ್ಯಾನದಲ್ಲಿ, ಇವತ್ತು ಚೆನ್ನಾಗಿತ್ತು ಮೇಡಮ್, ತುಂಬಾ ಧ್ಯಾನ ತುಂಬಾ ಚೆನ್ನಾಗಿತ್ತು ಇವತ್ತು. ಮತ್ತೆ ಹಾ ಮೇಡಮ್, ನೀವು ಶೇರ್ ಮಾಡ್ಕೊಂಡಿರ್ಲಿಲ್ಲ ಸಾಮಾನ್ಯ ಯಾವಾಗ್ಲೂ ವೇದಿಕೆನಲ್ಲಿ ಇರ್ತೀರೇನೋ, ನೀವು ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಿಮ್ಮ ಅನುಭವ ಅಥವಾ ಹಾಡು ಹೇಳೋದು ಈ ತರ ಯಾವ್ದು ಮಾಡಿರ್ಲಿಲ್ಲ. ಮಾಡಿದೀನಿ ಮೇಡಮ್, ನೈಟ್ ಮಾಡಿದೀನಿ, ಮಧ್ಯಾಹ್ನನೂ ಮಾಡಿದೀನಿ. ಹೌದಾ? ಸುಮಾರು ಸರಿ ಹಾಡಿದೀನಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳೋ ಮೇಡಮ್ ಅಷ್ಟೇ. ಅವ್ರು ಧ್ವನಿ ಚೆನ್ನಾಗಿ, ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ, ಇವತ್ತು ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಮೇಡಮ್ ಹಾಡು ಧ್ವನಿ ನಿಮ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನ್ ಜಾಬ್ ಮಾಡ್ತಾ ಇದ್ದೀರಾ ಮೇಡಮ್ ತಾವು? ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಸರ್, ಜೆಡಿ ಆಫೀಸ್ ಅಲ್ಲಿ. ಓಕೆ ಓಕೆ. ತಮ್ಮಲ್ಲಿ ಬರ್ತಕ್ಕಂತ ಕೆಲವೊಂದಿಷ್ಟು ಲೋಪದೋಷಗಳು, ಸಮಾಜ ತಿದ್ದತಕ್ಕಂತ ಕೆಲವೊಂದಿಷ್ಟು ಪ್ಲಾನಿಂಗ್ ಇರ್ತವೆ ನಿಮ್ಮಲ್ಲಿ, ಅವನ್ನೊಂದು 20 ನಿಮಿಷದ ಒಂದು ಲೆಸನ್ ಮಾಡ್ಕೊಂಡ್ಬಿಟ್ಟು ಸ್ವಾಧ್ಯಾಯ ಕೊಡ್ಬೋದಲ್ಲ ಮೇಡಮ್ ಒಂದ್ಸರಿ? ಆಯ್ತು ಸರ್, ರೆಡಿ ಮಾಡ್ಕೊಳ್ಳಿ ಮೇಡಮ್. ಒಟ್ಟು 20 ನಿಮಿಷಕ್ಕೆ ಸೀಮಿತ ಇರಲಿ, ಕೊಡ್ತಕ್ಕಂಥ ಪ್ರಯತ್ನ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಸಣ್ಣ ಗೌಡ್ತಿ ಯಾರ್ರಿ ಅವರು? ವಿಡಿಯೋ ಆನ್ ಮಾಡಿ ಫಸ್ಟ್. ಅದಕ್ಕೆ ನನಗೂ ಕನ್ಫ್ಯೂಷನ್ ಸರ್. ಅಶ್ವಿನಿ ಮೇಡಮ್ ಇರ್ಬೋದು ಅನ್ಸುತ್ತೆ. ಹೌದಾ? ಎಸ್ ಮಾತಾಡಿ ಮ್ಯಾಮ್.
ಅವ್ರ ಬಾಯಿಗೆ ಒಂದ್ ಕಪ್ಪೆಲ್ಲ ಕಾಕಮ್ಮ ಯಾಕಮ್ಮ ಹಂಗ್ ಬಡಬಡಿಸ್ತಾರೆ. ಹೆಂಗೋ ಅವ್ರ ಗುರ್ತು ಹಿಡಿದ್ರಲ್ವಾ ನಿಮ್ಮನ್ನ. ಅಲ್ಲ ಕಣಮ್ಮ ಲಕ್ಷ್ಮಿ ಅಮ್ಮ, ಎಸ್ ಮ್ಯಾಮ್. ನಾನು ನೋಡ್ತಾ ಇದ್ದೀನಿ ಯಾಕೋ ಜಾಸ್ತಿ ಆಯ್ತದ ಅವ್ರದ್ದು. ಬೆಳಿಗ್ಗೆ ಅಶ್ವಿನಿ ಅಮ್ಮ ಹೇಳಿದ್ಲು ಅಮ್ಮ ಫೋನ್ ಮಾಡಿ, ನಿರೂಪಣೆ ನಾನ್ ಮಾಡ್ತಾ ಇದ್ರೆ ಅಡ್ಡಕ್ ಬಂದ್ಬಿಟ್ಟು ತೊಂದ್ರೆ ಕೊಡ್ತಾನೆ ಅಂತ. ಇರೋ ಒಂದ್ ಕೈ ನೋಡೋಣ ಅನ್ಬಿಟ್ಟು ಮಧ್ಯಾಹ್ನಕ್ ಬಂದಿ. ಮಧ್ಯಾಹ್ನ ಯಾರ್ದವ ನಿರೂಪಣೆ ಇರೋದು? ಎಲ್ಲಾರ್ದು ಇರ್ಬೋದು ಮೇಡಮ್, ಯಾರು ಇಂಥವ್ರೆ ಅಂತ ಏನಿಲ್ಲ, ಎಲ್ಲರಿಗೂ ವೇದಿಕೆ ಇದು. ನನ್ ಗೊತ್ತಿಲ್ಲ ಕಣವ್ವ, ಎಲ್ರದು ವೇದಿಕೆಯ. ಮತ್ತೆ ಯಾಕ ಅಪ್ಪನ್ ಜಾಸ್ತಿ ಆಯ್ತದೆ, ತರಾಟೆ ತಗೊಳವ ಅಂತ ಬಂದಿದ್ದೀನಿ. ಗೌಡ್ರೆ ಎಕ್ಸ್ಟ್ರಾ ಪ್ಲೇಯರ್ ಯಾರು ಇರ್ತಾರೆ ಅವ್ರದ್ದು ಇರುತ್ತೆ. ಹಿಂಗಾದ್ರೆ ಸರೋಗಕ್ಕಿಲ್ಲ ನೋಡು, ಈಗ ರಾತ್ರಿಗೂ ಬತ್ತೀನಿ ನಿನ್ಗ್ ಮಾಡ್ತೀನಿ ಅಂದಂಗೆ ಲಕ್ಷ್ಮಿ ಅವ್ವ. ಎಸ್ ಮೇಡಮ್. ಯೋ ಅಜ್ಜಿ ಅಂತ ಕರಿಯವ, ಅದೇನಮ್ಮ ಮೇಡಮ್ ಗೌಡ್ತಿ ಅಮ್ಮ ಹೇಳಿ ಗೌಡ್ತಿ. ನೋಡವ್ವ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರದ್ದು ಅವಳಿ ಜಾಸ್ತಿ ಆಗದಿರ್ಲಿ. ನಾನು ಒಂದಪ್ಪ ನೇರವಾಗಿ ಸಿಕ್ಕಿ ಅವ್ರಿಗೆ ಏನೋ ಒಂದ್ ಕೊಡ್ಬೇಕು ಅಂತಿದ್ದೀನಿ, ಈಗ ಹೇಳಲ್ಲ ಅದ್ನ. ಮತ್ತೆ ರಮೇಶ್ ಸರ್ ಬೆಳಿಗ್ಗೆ ಸಮಯದಾಗೆ ಬರೀ ಹಾಡ್ ಹೇಳ್ತಾರೆ, ಏನ್ ಜೋಕ್ಸು ಸುರ್ಮಳೆ. ಯಪ್ಪ ಎಲ್ಲಿ ಸಂಗ್ರಹ ಮಾಡ್ಕೊಂಡಿದ್ರಪ್ಪ. ನಿನ್ನೆಯಿಂದ ಅವರು ಎದ್ಬಿಟ್ಟಿದ್ದಾರೆ ಮೇಡಮ್. ಏನದು ಹೇಳಕ್ ಬರ್ತಾ ಇಲ್ಲ, ನಮ್ ಸಂಡೇಗೌಡ ಸರ್ ಹೇಳ್ಬೋದು ಇದನ್ನ. ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ದಂಗೆ ಅವ್ರಿಗೆ ತಗೊಂಡ್ಬಿಟ್ಟಿದ್ದಾರೆ ಸಖತ್ತಾಗಿ. ಅವ್ರು ಬಿಡ್ತಾ ಇಲ್ಲ ಈಗ. ಅವರು ಕ್ಲಾಸ್ ಕೊಟ್ರಲ್ವಾ, ಅದಕ್ಕೆ ಈಗ ತುಂಬಾ ಅಂದ್ರೆ ನಾನು ಕೊಡ್ಬೇಕು ಪ್ರೋಗ್ರಾಮ್ಸ್ ಕೊಡ್ತಾ ಇರ್ಬೇಕು, ಸ್ವಾಧ್ಯಾಯ ಕೊಡ್ತಾ ಇರ್ಬೇಕು ಅಂತ ಹುರಿದುಂಬಿಸ್ಬಿಟ್ಟಿದ್ದಾರೆ ಅವ್ರನ್ನ. ಅವರಲ್ಲಿ ಇರೋ ಅಂತ. ಹೌದೌದೌದು, ನೋಡ್ತಾ ಇದ್ದೀನಿ ಕಣವ್ವ ಅವ್ರನ್ನ. ಇನ್ನ ಗುರುದೇವಿ ಹಿರೇಮಠ್ ಮೇಡಮ್ನವ್ರು ಬೆಳಿಗ್ಗೆ ಹೊತ್ತು ಪಸಂದಾಗ ಹಾಡ್ ಹೇಳ್ತಾರೆ. ಇಷ್ಟೊಂದ್ ಚಂದಾಗಿ ಧ್ಯಾನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣವ್ವ. ಅಜ್ಜಮ್ಮ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ನನ್ಗೆ ಅನುಮಾನ ಅದೇ ಕಣವ್ವ, ಈಗ ಬರೋ ಮಾಸ್ಟ್ರು ಬೆಳಿಗ್ಗೆ ಬರ್ತಾರ ಇಲ್ವೇ ತಿಳ್ಸವ್ವ? ಏನಜ್ಜಿ? ಈಗ ಬರೋಂತ ಮಾಸ್ಟ್ರುಗಳು ಮಧ್ಯಾಹ್ನ ತರಗತಿಯಾಗೆ ಬೆಳಿಗ್ಗೆ ಹೊತ್ತು ಬರ್ತಾರೋ ಇಲ್ವೋ ಗೊತ್ತಾಯ್ತಿಲ್ಲ. ಬರ್ತಾರೋ ನೋಡಿ. ಈಗ ಬಸ್ನಾಗೆ ವೇದಾವತಮ್ನವರು ಮಾವತಾರ್ ಫೌಂಡೇಶನ್ಗೆ ನಾಳೆ ಅನ್ಕಂತೀನಿ ಟೆಲಿಪತಿ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಯ್ತವ್ರೆ. ಹಂಗೂ ಹ್ಯಾಂಡ್ ರೈಸ್ ಮಾಡವ್ರೆ. ಅವ್ರೇನ್ ಮಾತಾಡ್ತಾರ ಕೇಳ್ಬಿಡವ. ಸರಿ ಕಣವ, ನನ್ಗೆ ಈ ಸ್ಕೂಲ್ ಬಿಡೋ ಟೈಮ್ ಆಯ್ತು, ಮಕ್ಳನ್ ಕರ್ಕೆ ಬರಕ್ ಹೋಗ್ಬೇಕು. ಈ ಓ ಕಣವ್ವ, ಇನ್ನೇನು ಮನೆಗೆ ತಿನ್ಕೊಂಡ್ ಕೂತಿದ್ರೆ ಸೋಸೆ ಮಗ ಬಿಡ್ತಾರೇನವ್ವ? ನಾನು ಕೆಲಸ ಮಾಡ್ಬೇಕು. ಇಲ್ಲ ಕಣವ, ಅವಳು ಮನೆಗಿನ ಕೆಲಸ ಮಾಡ್ಕೊಂಡಿರ್ಲಿ, ನಾನು ಸ್ವಲ್ಪ ಅವ್ರಿಗೆ ಸಹಾಯ ಮಾಡವ. ನಿಮ್ಮಂತ ಅಜ್ಜಿ ಯಾರಕ್ ಸಿಗ್ಬೇಕಜ್ಜಿ? ನಿಮ್ಮಂತ ಅಜ್ಜಿ ಅತ್ತೆ ಸಿಕ್ಕಿರೋದು ನಿಮ್ ಸೊಸೆ ಭಾಗ್ಯ. ಓಯ್ ಮುದುಕಿ ಹೋಗ್ತೀಯಾ? ನಿನ್ ಚಂಚಿಗೆ ಒಳಗೆ ಅಡ್ಕೆಲಿದ್ರೆ ತಾಂಬೂಲ ಇದ್ರೆ ಕೊಟ್ಟೋಗು, ಹಂಗೆ ಹೋಗ್ಬೇಡ ನೋಡಿ. ಇದಕ್ಕೆ ಆಗಲ್ಲ ಅನ್ನೋದು ನಾನ್ ಮಾತಾಡ್ಬೇಕಾದ್ರೆ ಅಡ್ಡ ಬಂದ್ಬಿಡ್ತಾನಿ. ಒಯ್ಯ ನಿನ್ ಚಡ್ಡಿ ಉದುರ್ಸ್ತೀನಿ ತಾಳು ಇಟ್ರಾಗೆ. ಸರಿ, ನಾನು ಯಾರು ಅಂತ ಗೊತ್ತಿಲ್ಲ ಮಾಸ್ಟರ್. ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಹೆಸರು ಹಾಕಿ ಗೊತ್ತಾಗುತ್ತೆ ನಾನು ಯಾರು ಅಂತ. ನಾನೇ ಚೆಕ್ ಮಾಡ್ಕೊಳ್ತೀನಿ. ಓಕೆ, ಸಾರಿ ಗೌಡ್ರೆ, ಕೇವಲ ಮನರಂಜನೆಗೆ ಮಾತ್ರ. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾದ ನಿರೂಪಣೆ. ಮಧ್ಯಾಹ್ನದ ವೇದಿಕೆ ನೋಡಿ ತುಂಬಾ ಖುಷಿ ಆಯ್ತು ಮೇಡಮ್. ಇದೇ ತರ ಅವಾಗ ಬಂದು ಹೋಗ್ತಾ ಇರಿ, ನಮಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಿ ಮೇಡಮ್. ಬರುವ ಬರ್ತೀನಿ ಖಂಡಿತ ಮೇಡಮ್. ಥ್ಯಾಂಕ್ ಯು ಗೌಡ್ರೆ, ಸೂಪರ್. ಶ್ರೀಕೃಷ್ಣ ಬಂದನು ಬೆಂಗಳೂರಿಗೆ, ಬೆಂಡೆತ್ತು ಬ್ರೇಕು ಹಾಕಲು. ದರ್ಶನವನ ಬಯಸಿ ಬಲು ದೂರ ಬಂದೆ, ದಯ ಪಾಲಿಸನಗೆ ಓ ತಾಯೇ ಅಂಬೆ. ದರ್ಶನ ಕೊಡ್ದಂಗೆ ಹೋತು ಮಾತೆ ಮಹಾದೇವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಯಾರು ಮಾತಾಡಕ್ ಆಗ್ತಿಲ್ಲ ದಯವಿಟ್ಟು ಮೆಸೇಜ್ ಆದ್ರೂ ಮಾಡಿ ಏನ್ ಅನಿಸಿಕೆ ಅಭಿಪ್ರಾಯಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಕೂಡ ನೀವು ಹಾಕ್ಬಹುದು. ಇವೆಲ್ಲವೂ ಕೂಡ ಕೇವಲ ಮನರಂಜನೆಗಾಗಿ ಗೊತ್ತಿರ್ಲಿ.
ಈಗ ಗೌಡ್ತಿ ಬಂದೋದ್ರು, ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ನಾನು ಯಾರು ಅಂತ ಎಲ್ರು ಮೆಸೇಜ್ ಮಾಡಿ ಅಂತ. ಎಲ್ರು ಮೆಸೇಜ್ ಮಾಡಿ ಮಾಸ್ಟರ್ಸ್ ಬಾಕ್ಸ್ ಅಲ್ಲಿ. ನಮ್ಮ ಗೌಡ್ತಿಗೆ ಖುಷಿ ಆಗ್ಬೇಕಲ್ವಾ? ಎಸ್ ಮೇಡಮ್, ಗೀತಾ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ಅವರು ಯಾರು ಅಂದ್ರೆ ಅಗ್ದಿಲ್ ನೋಡಿದ್ರೆ ಮಗ್ಲಿಗೆ ಬರ್ತಾರೆ ಅಶ್ವಿನಿ ದೇವಿ. ಓಕೆನಾ ಗೌಡ್ತಿ ಅಮ್ಮ? ಹಗ್ಗದಲ್ಲಿ ಹೊಡೆದ್ರೆ ಮಗ್ಲಿಗೆ ಬರ್ತಾರೆ ಅಶ್ವಿನಿ ದೇವಿ. ಓಕೆನಾ? ಕೊಟ್ಟಿದ್ದೀನಿ ಗೌಡ್ತಿ. ಮದುವೆಯಾದ ಮದುಮಕ್ಕಳಿಗೆ ಮಕ್ಕಳಾದಂತ ಮೊದಲು ತೋರಿಸ್ತಾರೆ ಅಶ್ವಿನಿ ನಕ್ಷತ್ರ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೊಮ್ಮಕ್ಕಳನ್ನ ಮಾಸ್ಟರ್. ಎಸ್ ಮ್ಯಾಮ್, ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ನಾಗರತ್ನ ಮೇಡಮ್ ಅವರು ಮೈಸೂರಿಂದ, ಅವರು ತುಂಬ ಸಲ ಇಲ್ಲಿ ಅಟೆಂಡ್ ಆಗ್ತಿರ್ತಾರೆ. ರಾತ್ರಿ ವೇದಿಕೆಯಲ್ಲೆಲ್ಲ ತುಂಬ ನೆಟ್ವರ್ಕ್ ಇಶ್ಯೂ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು. ಬಟ್ ಈ ಮಧ್ಯಾಹ್ನ ವೇದಿಕೆಯಲ್ಲಿ ಇವತ್ತು ಬಂದು ಹಾಡು ಹೇಳಿದ್ದಾರೆ, ತುಂಬಾ ಖುಷಿ ಆಯಿತು. ಪುನಃ ವೇದಿಕೆಗೆ ಮತ್ತೆ ಬರ್ತಾ ಇರಿ ಪದೇ ಪದೇ ಅಂತ ಹೇಳ್ತಾ, ಅಶ್ವಿನಿ ದೇವಿ ಅವರಿಗೆ ಮೆಸೇಜ್ ಮೂಲಕ ಸುರಮಳೆ ಸುರಿತಾ ಇದೆ. ಎಸ್ ಮಾಸ್ಟರ್ಸ್, ಆಗ ತಾನೇ ಶಾಲೆಗೆ ಹೋಗ್ತಾರಂತ ಇಬ್ಬರು ಫ್ರೆಂಡ್ಸು ಮಾತಾಡ್ತಾ ಇರ್ತಾರಂತ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ. ನಿಮ್ಮಪ್ಪ ಏನು ಮಾಡ್ತಾರೆ ಅಂತ ಮಾತಾಡುವಾಗ ಅನನ್ಯ ಕೇಳ್ತಾರಂತೆ ಆದ್ಯನಿಗೆ, ಆದ್ಯ ನಿಮ್ಮ ಅಪ್ಪಾಜಿ ಏನು ಕೆಲಸ ಮಾಡ್ತಾರೆ ಅಂತಂದೇಳಿ. ಆವಾಗ ಅನನ್ಯ, ನಮ್ಮ ಅಪ್ಪಾಜಿ ಎದುರುಗಡೆಗೆ ತುಂಬ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ತಟ್ಟೆ ಹಿಡ್ಕೊಂಡು ನಿಂತ್ಕೊಂತಾರೆ ಅಂತ ಹೇಳಿದಂತೆ. ಹೌದಾ ಆದ್ಯ, ಏನು ಮಾಡ್ತಾರಂತ ದೊಡ್ಡ ಕೆಲಸನ ಅಂತ ಹೇಳಿದ್ರಂತೆ. ಇವಳು ಆದ್ಯ ಹೇಳಿದ್ಲಂತೆ, ನಮ್ಮಪ್ಪ ದಿನ ಸಂಜೆ ಪಾನಿಪುರಿ ಮಾಡ್ತಾರೆ ಅಂತಂದೇಳಿ. ಎಸ್ ಮಾಸ್ಟರ್, ಒಂದು ಚಿಕ್ಕದಾಗಿ ಒಂದು ನಗೆ ಚಟಾಕಿ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಮೇಡಮ್ ಅವರು ಪ್ರತಿ ಶನಿವಾರನೂ ಒಂದು 40 ನಿಮಿಷ ಇದೇ ಥರ ಧ್ಯಾನ ಮಾಡಿ ಅದ್ಭುತವಾಗಿ ಎಲ್ಲ ಮಾಸ್ಟ್ರಿಗೂ ಸುಖವಾದ ಆನಂದವಾದ ಜೀವನಕ್ಕೆ ಹತ್ರ ಆಗಲಿಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಧ್ಯಾನನ ಇದೇ ಥರ ವಾರದಲ್ಲಿ ಒಂದು ದಿನ ಬಂದು ಧ್ಯಾನ ಮಾಡಿಸಿ ಅಂತ ಈ ಮೂಲಕ, ವೇದಿಕೆ ಮೂಲಕ ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಗುರುದೇವಿ ಹಿರೇಮಠ್ ಮ್ಯಾಮ್, ಲಕ್ಷ್ಮಿ ಮ್ಯಾಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಕಡೆಯಿಂದ ಬಂದಿರ್ತಕ್ಕಂಥ ಅವಕಾಶ ನಮಗೆ. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಸಹ ಧನ್ಯವಾದಗಳು. ನಿನ್ನ ಮಾತುಗಳೇ ಸ್ಫೂರ್ತಿದಾಯಕ. ಥ್ಯಾಂಕ್ ಯು. ವೇದಾವತಿ ಮೇಡಮ್. ನಮಸ್ತೆ ಎಲ್ರಿಗೂ. ಧ್ಯಾನಕ್ಕೆ ಕೂತ್ಕೊಂಡೆ ಸ್ವಲ್ಪ. ಹಲೋ, ಸ್ವಲ್ಪ ಧ್ಯಾನ ಆಯ್ತು, ಆಮೇಲೆ ನೆಟ್ವರ್ಕ್ ಇಶ್ಯೂ, ಟವರ್ ಇಲ್ಲಿ ಸಿಗ್ಲಿಲ್ಲ. ಟ್ರೈನ್ ಅಲ್ಲಿ ಇದ್ದೀನಿ ನಾನು, ಬೆಂಗಳೂರಿಗೆ ಬರ್ತಿದ್ದೀನಿ ಟೆಲಿಪತಿ ಕ್ಲಾಸಿಗೆ. ಮತ್ತೆ ಈಗ ಬಂದ್ ಹೋದ ಅಜ್ಜಿ ಹೆಸರು ಹಗಲು ನಕ್ಷತ್ರ. ಹಗಲು ಹೊಳಪಿನ ನಕ್ಷತ್ರ ಮೇಡಮ್. ಹಗಲು ನಕ್ಷತ್ರ ಇರ್ಬೋದು, ಆದ್ರೆ ಹೊಳೆಯುತ್ತಿರ್ತದ ಜಾಸ್ತಿ. ಅದು ಹೊಳಿತೆ, ಯಾವಾಗ್ಲೂ ಗಲಾಟೆ ಮಾಡ್ತಾ ಇರ್ತದೆ. ಒಂದ್ ನುಡಿ ಮಾತು ಹೇಳ್ತೀನಿ, ಓದ್ತೀನಿ ಆಯ್ತಾ ಮೇಡಮ್? ಈ ಜೀವನ ನೆಟ್ ಪ್ರಾಬ್ಲಮ್ ಆದ್ರೆ ಬೇಜಾರ್ ಮಾಡ್ಕೋಬೇಡಿ. ಜೀವನ ಇಲ್ಲ, ನಾನ್ ಟ್ರೈನ್ ಅಲ್ಲಿ ಇದ್ದೀನಲ್ಲ, ಹೇಳಕ್ಕಾಗಲ್ಲ. ಸರಿ, ಹಂಗೋ ಆಫ್ ಮಾಡ್ಕೊಡ್ತೀನಿ. ನೋಡಿ, ಈ ಜೀವನ ಎಂತಹದ್ದೋ ಮುಗಿಯದ ಅನಂತ ದೂರದ ದಾರಿಯಂತೆ ಸಾಗುತ್ತಲೇ ಇರುತ್ತೆ. ಈ ಪಯಣದಲ್ಲಿ ಯಾವಾಗ ನೆಮ್ಮದಿ ಸಿಗುತ್ತೋ, ಯಾವಾಗ ಚಿಂತೆಗಳು ಕಾಡುತ್ತೋ ಯಾರಿಗೂ ಗೊತ್ತಿಲ್ಲ. ಹೀಗೆ ನಿರಂತರವಾಗಿ ಸಾಗುವ ನಮ್ಮ ಜೀವನದ ಪಯಣದಲ್ಲಿ ನನ್ನದು ಎಂದು ಹೇಳಿಕೊಳ್ಳಲು ಸ್ವಂತದ್ದಾಗಿ ಏನಿದೆ? ಏನೂ ಇಲ್ಲ. ಈ ಬದುಕಿನ ನಿಜವಾದ ಕೊನೆ ಎಲ್ಲಿದೆ? ಅದರ ರಹಸ್ಯವೇನು ಎಂಬುದನ್ನು ಬಲ್ಲವರು ಯಾರೂ ಇಲ್ಲ. ಜೀವನ ಒಂದು ಸುದೀರ್ಘ ಕೊನೆಯಿಲ್ಲದ ಹಾದಿಯಾಗಿದೆ.
ಮತ್ತು ಸುಖ ದುಃಖಗಳು, ಚಿಂತೆ ನಿಶ್ಚಿಂತೆಗಳು ಯಾವಾಗ ಬರುತ್ತವೆ ಎಂದು ಊಹಿಸಲು ಸಾಧ್ಯವಿಲ್ಲದ ಪಯಣವಾಗಿದೆ. ಈ ಪಯಣದಲ್ಲಿ ಗಟ್ಟಿ ನಡೆ ನಮ್ಮದಾಗಬೇಕಷ್ಟೇ. ಮತ್ತೆ ಬರಡಾದ ಒಣ ಮರದ ತೆರದಂತೆ ನಾವಿರದೆ, ನೆರಳೀವ ಹಸಿರು ಮರದಂತೆ ನಾವಿರೋಣ. ನಮ್ಮ ಬದುಕು ಎಲೆಗಳೆಲ್ಲ ಉದುರಿ ಒಣಗಿ ನಿಂತ ಬರಿದಾದ ಮರದಂತೆ ಇರಬಾರದು. ಅದರಿಂದ ಯಾರಿಗೂ ಯಾವುದೇ ಉಪಯೋಗವಿರುವುದಿಲ್ಲ. ಬದಲಾಗಿ ನಮ್ಮ ಅಸ್ತಿತ್ವವು ನೀವು ಮೊದ್ಲಿಗೆ ಹೇಳ್ಬಿಟ್ರಿ, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ವೇದಾವತಿ ಮೇಡಮ್ ಆಚರಣೆಯಾಗುತ್ತಿರಬೇಕು. ಕೇಳಿಸ್ತದ? ಮಾತಾಡಿ. ಸಂಕಟದಿಂದ ಕೊರಗುತ್ತ ಬದುಕಿನಲ್ಲಿ ದಾರಿ ಕಾಣದೆ ನಿನ್ನನ್ನು ನಂಬಿ ಅಥವಾ ಹುಡುಕಿಕೊಂಡು ಬರುವ ಹತಾಶ ಜೀವಿಗೆ ನೀನು ಒಂದು ಭವ್ಯವಾದ ಭದ್ರವಾದ ಭರವಸೆಯಾಗಬೇಕು. ನಿನ್ನನ್ನು ನೋಡಿದ ತಕ್ಷಣ ಅವರಲ್ಲಿ ಬದುಕುವ ಹೊಸ ಆಸೆ ಚಿಗುರಬೇಕು. ಸ್ವಾರ್ಥವಿಲ್ಲದ ಪರೋಪಕಾರಿ ಬದುಕಿನ ಮಹತ್ವವನ್ನು ಕಷ್ಟದಲ್ಲಿರುವವರಿಗೆ ಬರೀ ಒಣ ಮಾತುಗಳನ್ನಾಡದೆ ನೆರಳಿನಂತೆ ಆಸರೆಯಾಗಿ ಅವರ ಬಾಳಿಗೆ ಬೆಳಕಾಗುವ ಭರವಸೆಯಾಗಿ ಬದುಕು ಎಂಬ ಈ ಸಂದೇಶ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಅದ್ರ ಪ್ರಯತ್ನ ಪಟ್ಟಿದ್ದೀರಾ ಮೇಡಮ್. ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆ, ಧನ್ಯವಾದಗಳು. ಎಸ್ ಮಾಸ್ಟರ್, ಆದ್ರೂ 10 ನಿಮಿಷ ಆಗಿದೆ ಕೊನೆಯದಾಗಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು ಚರಣ ಹೇಳ್ತೀನಿ ಮೇಡಮ್ ಮಾಸ್ಟರ್, ಅದ್ರದ ಪಲ್ಲವಿ ಹೇಳ್ಬೇಕು. ಒತ್ತು ಯಾವ ಸಿನಿಮಾದ್ದು ಅದ್ರ ಪಾತ್ರಧಾರಿಗಳು ಯಾರು ಅನ್ನೋದನ್ನ ಮೆಸೇಜ್ ಮಾಡಬಹುದು. ಫಸ್ಟ್ ಮೆಸೇಜ್ ಮಾಡ್ರಿ, ಆನಂತರ ಅಲ್ಲಿ ಅವಕಾಶ ಕೊಡ್ತೀವಿ ಒಬ್ರಿಗೆ ಅವ್ನ ಹೇಳುವಂತ್ರಿ. ನಾನು ಚರಣವನ್ನು ಮಾತ್ರ ಹೇಳ್ತೇನೆ. ಪ್ರೇಮ ಗಾನ ಬದಲಾಶ ಮೃದು ಹಾಶ ಸಂಭಾವ ಭಾವತಂಗ ಸುಂದರ ಸುಲಲಿತ ಸುಂದರ ಸುಲಲಿತ ಮಧುರ ಮಧುರ ಮಧುರ. ಇದರ ಪಲ್ಲವಿ ಹೇಳ್ಬೇಕು. ಸಂಭಾಷಣೆ ನಮ್ಮ ಈ ಪ್ರೇಮ. ಹೌದಾ ಸರ್? ಎಸ್ ಎಸ್ ಮೇಡಮ್, ಹಾಡಿ ಅದೇ ಸೇವ್ ಮಾಡಿ. ಸಂಭಾಷಣೆ ಪ್ರೇಮ ಸಂಭಾಷಣೆ. ಕುಂದಲ್ದೇನ್ ಸರ್ ಲಿರಿಕ್ಸ್ ಗೊತ್ತಿಲ್ಲ. ಮಧುರ ಮಧುರ ಹಾಡಿ ಹೇಳಿ ವೇದಾವತಿ ಮೇಡಮ್. ಅತಿ ನವ್ಯ ಹಾಡು ಹೇಳ್ತಾನೆ ಇದ್ದಾರೆ. ಮಧುರ ಮಧುರ ಮಧುರ. ಮೇಡಮ್ ಫಿಲಂ ಹೆಸರು ಹೇಳಿ. ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ. ಸಿನಿಮಾದ ಹೆಸರು ಹೇಳಿ ಮತ್ತು ಪಾತ್ರಧಾರಿಗಳು ಯಾರು ಅನ್ನೋದನ್ನ ಹೇಳಿ. ಗೊತ್ತಿರೋರು ಪಾತ್ರಧಾರಿಗಳು ವಜ್ರಮುನಿ ಅಲ್ಲ ಅಲ್ಲ ರೀ, ಆ ಹಾಡಿನ ಪಾತ್ರಧಾರಿಗಳು. ಹಾಡಿನ ಕ್ಲೂ ಕೊಡ್ತೀನಿ. ಗಂಡು ಶ್ರೀನಾಥ್, ಆರ್ತಿ, ಮಂಜುಳಾ. ನನಗೆ ಅಷ್ಟು ಪಕ್ಕಾ ಇಲ್ಲ. ಯಾರಿಗಾದ್ರೂ ಪಕ್ಕಾ ಗೊತ್ತಿದ್ರೆ ಹೇಳಿ, ಹೆಣ್ಮಗಳು ಯಾರು ಅಂತ ಹೇಳಿ, ನಟಿ ಯಾರು ಅಂತ ಹೇಳಿ. ಫಿಲಂ ಹೆಸರು ಹೇಳಿ ಸರ್. ಧರ್ಮಸೆರೆ. ಧರ್ಮಸೆರೆ ಧರ್ಮಸೆರೆ ಧರ್ಮಸೆರೆ. ಓಕೆ ಓಕೆ, ಕೇಳಿಸ್ತು ಮೇಡಮ್, ಕೇಳಿಸ್ತು. ಎಸ್ ಲಕ್ಷ್ಮಿ ಮೇಡಮ್. ಧರ್ಮಸೆರೆ ಪಿಕ್ಚರ್ ರೀ. ಶ್ರೀನಾಥ್ ಧರ್ಮಸೆರೆ ಪಿಕ್ಚರ್ ರೀ. ಶ್ರೀನಾಥ್ ಆರ್ತಿಯರ್ ಅದ್ರಾಗ ಅದು ಹೇಳುದೇನು. ಚೆನ್ನಾಗಿತ್ತು.
ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಸಮಯ ಆಗಿದೆ. ಎಲ್ಲ ಇಷ್ಟೊತ್ತನ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ನನಗೂ ಅವಕಾಶ ಕೊಡೋದಕ್ಕಾಗಿ ಪ್ರೋತ್ಸಾಹಿಸಿದ್ದಕ್ಕೆ ತಮ್ಮೆಲ್ಲರೂ ಕೂಡ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಓವರ್ ಟು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನೊಂದು ಸರಿಪರ್ ಒಂದ್ 2 ಲೈನ್ ಹಾಡ ಹಾಡ್ತೀನಿ. ಓಕೆನಾ? ಟೈಮ್ ಆಗಿದೆ ಸರ್. ಹಾಡಿ ಮಾಡಿ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಬಯಲು ಆಲಾವಿಗೆ ನವಿಲು ಕುಣಿದು ನಿಂತು, ಬಯಲು ಆಲಾವಿಗೆ ನವಿಲು ಕುಣಿದು ನಿಂತು, ತೈಲವಿಲ್ಲದ ಜ್ಯೋತಿ, ತೈಲವಿಲ್ಲದ ಜ್ಯೋತಿ ಬೆಳಗುವ ದಿನದಿ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಿಮಗೆ ಇದು ಸವಾಲ್ ಹಾಕಿದ್ದು ಚೆನ್ನಾಗಲ್ಲ ಸರ್. ಥ್ಯಾಂಕ್ ಯು ಮೇಡಮ್. ಈ ತರ ಇರ್ಬೇಕು. ಟಾಸ್ಕ್ ಇದ್ದಾಗಲೇ ಜಿಬಲ್ ಬಂದಿ ಬಿದ್ದಾಗಲೇ ಒಂಥರ ಇಂಟ್ರೆಸ್ಟಿಂಗ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ ಕೇಳೋದ್ರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾದಂತಹ ಧ್ವನಿ ತಮ್ದು ಸಹ. ತುಂಬಾ ಅದ್ಭುತವಾದಂತಹ ಧ್ಯಾನವನ್ನ ಮಾಡಿಸಿದ್ರಿ ಮೇಡಮ್. ನನ್ಗಂತೂ ಏನು ಅಂದ್ರೆ ನಾನು ಡೀಪ್ ಆಗಿ ಹೋಗಿದ್ದೆ, ಏನೋ ಒಂದ್ ದೊಡ್ಡ ಸೌಂಡ್ ಬಂದಂಗ ಆಯ್ತು ಮೇಡಮ್. ನನಗೆ ಹೊರಗಡೆ ಆಯ್ತಾ, ಎಲ್ಲ ಆಯ್ತು, ಏನಾಯ್ತು, ಕಣ್ಣು ಬಿಡಂಗಿಲ್ಲ, ಸಡನ್ ಆಗಿ ಫೋನ್ ಬಿತ್ತಾಗ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೊರಗಡೆ ಸೌಂಡ್ ಅಂತಾನು ಗೊತ್ತಾಗ್ಲಿಲ್ಲ. ಡೀಪ್ ಆಗಿ ಹೋಗಿದ್ದೆ, ದೊಡ್ಡದಾಗಿ ಒಂದ್ ಸೌಂಡ್ ಬಂತು ಮೇಡಮ್. ಅದು ನನ್ಗೆ ಏನು ಎಲ್ಲಿ ಬಂತು ಅಂತಾನು ಗೊತ್ತಾಗಿಲ್ಲ. ಹೊರಗಡೆದಂತ ಗೊತ್ತಿಲ್ಲ, ಗಾಡಿದಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅವಾಗ ಸಡನ್ ಆಗಿ ನನ್ಗೆ ಆಯ್ತು. ಮತ್ತೆ ಡೀಪ್ ಆಗಿ ಹೋಗ್ತಾ ಇದೆ. ಅಷ್ಟೊತ್ತಿಗೆ ನೀವ್ 2 ನಿಮಿಷ ಅಂತ ಹೇಳಿದ್ರಿ. ಇನ್ನು ಹೋಸ್ಟಿಂಗ್ ನಾನೇ ಇದ್ದಿದ್ರಿಂದ ಮಾತಾಡ್ಲೇಬೇಕಾಗಿತ್ತು, ಹಂಗಾಗಿ ಹೊರ ಬರ್ಬೇಕಾಯ್ತು. ತುಂಬಾ ಅದ್ಭುತವಾಗಾಯ್ತು ಮೇಡಮ್. ಧ್ಯಾನ ಮಾತ್ರ ಇದೇ ತರ ಶನಿವಾರ ಮಾಡ್ಸಿ ಮೇಡಮ್. ಬೇಕಂದ್ರೆ 1 hour ತಗೊಂಡ್ ಮಾಡ್ಸಿ. ಇನ್ನೂ ಚೆನ್ನಾಗ ನಿಮ್ಗೆ ಟೈಮ್ ಬೇಕು ಅಂತ ಅಂದ್ರೆ 45 minutes 1 hour ತಗೊಂಡು ಮಾಡ್ಬೋದು, ಪರವಾಗಿಲ್ಲ. 1/2 hour 45 minutes ನಾವು ಕಲೆಗಳಿಗೆ ಕೊಟ್ರೆ ತೊಂದ್ರೆ ಇಲ್ಲ. 1 hour ತಗೊಂಡ್ ಮಾಡ್ಸಿ ಮೇಡಮ್. ಒಳ್ಳೆ ಜ್ಞಾನ ಆಗ್ತಾ ಇದೆ ಅಂತಂದ್ರೆ ನಾವು ಏನೇ ನಮ್ಗೆ ಅರಿವಿಲ್ಲದೆ ನಮ್ಗೆ ಗೊತ್ತಿಲ್ಲದ ಮಾಡಿರ್ತೀವಿ, ದಿನನಿತ್ಯದಲ್ಲಿ ಕೂಡ ಮಾಡ್ತೀವಿ. ಅದನ್ನು ನಾವು ರಿಲೀಸ್ ಮಾಡ್ಕೋಬಹುದು. ಧ್ಯಾನದಲ್ಲಿ ಕೂಡ ದಿನನಿತ್ಯದ ಕರ್ಮನ ದಿನನಿತ್ಯ ನಾವು ರಿಲೀಸ್ ಮಾಡ್ಕೋಬಹುದು ಕೂಡ. ಅದನ್ನು ಕೂಡ ಪ್ರತಿ ಶನಿವಾರ ಮಾಡ್ಸಿ. ನಿಮ್ಗೆ ಫ್ರೀ ಆಗಿ ನೀವು ಧ್ಯಾನದಲ್ಲಿ ಇದು ಸೌಂಡ್ ಬಂತು ಅಂತ ಹೇಳಿದ್ರಲ್ಲ ಮೇಡಮ್, ಆ ಚಾಮುಂಡಿ ಚಕ್ರ ಧ್ಯಾನದಲ್ಲಿ ಅದನ್ನ ಇಂಟ್ಯೂಷನ್ ತಗೊಂಡು ಡಿಕೋಡ್ ಮಾಡ್ತಾರ ಅವ್ರು. ಆ ಡಿಕೋಡ್ ಮಾಡಿ ಅದು ಏನಂತ ಅವರು ಏನು ಸೈಂಟಿಫಿಕೇಟ್ ಆಗಿ ರೀಸನ್ ಕೊಟ್ಟು ಹೇಳ್ತಾರ ಅದನ್ನ. ನಾನ್ ಕೇಳ್ತೀನಿ. ನನ್ಗೆ ಅದು ಕನ್ಫ್ಯೂಷನ್, ಯಾವ ಸೌಂಡ್ ಅದು ಅಂತ ಗೊತ್ತಾಗಿಲ್ಲ ನನ್ಗೆ. ದೊಡ್ಡದಾಗಿ ಏನೋ ಆಮೇಲೆ ನಾನು ಗಾಡಿ ಹೊರಗಡೆ ಸೌಂಡ್ ಇರ್ಬೋದಾ ಅಂತಂದ್ರೆ ಮತ್ತೆ ಆ ಸೌಂಡ್ ಬರ್ಲಿಲ್ಲ ನನ್ಗೆ. ಯಾಕೆಂದ್ರೆ ಡೀಪ್ ಹೋಗೋದ್ರಿಂದ ಏನೋ ಒಂದ್ ದೊಡ್ಡದಾಗಿ ಸೌಂಡ್ ಬಂದಂಗಾಯ್ತು. ಸಡನ್ ಆಗಿ ನಾನು ಒಂದ್ ಕಣ್ಣು ಓಪನ್ ಆಯ್ತು, ಒಂದ್ ಕಣ್ಣು ಓಪನ್ ಆಗ್ಲೇ ಇಲ್ಲ. ಆ ಸೌಂಡ್ ಬಂದಿದ್ದಕ್ಕೆ ನನ್ಗೆ ಒಂದ್ ಕಣ್ಣು ಓಪನ್ ಆಯ್ತು, ಇನ್ನೊಂದ್ ಕಣ್ಣು ಓಪನ್ ಆಗ್ಲಿಲ್ಲ. ಆ ತರ ದೊಡ್ಡ ಸೌಂಡ್ ಏನೋ ಅಂತ ನನ್ಗೆ. ಆಮೇಲೆ ನಾನು ಆ ಸೌಂಡ್ ಹಿಂದೆ ಹೋಗ್ಲಿಲ್ಲ, ಮತ್ತೆ ನಿಮ್ಮ ಗೈಡೆಂಟ್ಗೆ ಬಂದೆ. ಮತ್ತೆ ಹೋಗ್ತಾ ಇರುವಾಗ ನಿಮ್ದು 2 minutes ಅಂತ ಬಂದಿರೋದ್ರಿಂದ ಬರ್ಬೇಕಾಯ್ತು ಹೊರಗಡೆ. ನಾನು 50 ನಿಮಿಷ ಅನ್ಕೊಂಡೆ, ಆದ್ರೂ ಇವತ್ತು ಸಂಭ್ರಮಾಚರಣೆ ಅಲ್ವಾ, ಅದ್ರ ಸಲುವಾಗಿ 40 ನಿಮಿಷ ಮಾಡಿಸ್ತೀನಿ. 45 ನಿಮಿಷ ಬೇಕಂದ್ರೆ ಮೇಡಮ್, ಇದು ಆಕ್ಚುಲಿ ಇದು ಗೈಡೆಡ್ ಅಂತಂದ್ರೆ ಟೈಮ್ ಬೇಕಾಗುತ್ತೆ. ಬೇಕು ಸರ್ ಅದು ಮಾಡ್ಲಿಕ್ಕೆ. 1 hour ಪರವಾಗಿಲ್ಲ ಸರ್, ತೊಂದ್ರೆ ಇಲ್ಲ. ಆಮೇಲೆ ಒಂದು 45 minutes ತಗೊಳ್ಳೋಣ ಕಲೆಗೆ. ಬೇರೆ ದಿವಸಗಳೆಲ್ಲ 2 ವಾರ 45 ನಿಮಿಷ ಮಾಡಿಸಿ ಮೇಡಮ್. ಆನಂತರ ನೋಡಂದ್ರೆ ಇನ್ನೂ ಬೇಕು ಅನ್ಸುತ್ತೆ ಅಂತಂದ್ರೆ 1 ಗಂಟೆ ಮಾಡ್ಸೋಣಂತೆ. ಮಾಸ್ಟರ್ಸ್ ಇನ್ನೊಂದು ಎಲ್ಲರೂ ಗಮನಿಸಿ, ಮುಂದಿನ ವಾರ ಈ ಗೈಡೆಡ್ ಮೆಡಿಟೇಷನ್ಗೆ ಎಲ್ಲರೂ ಕೂಡ ಅಲರ್ಟ್ ಆಗಿರಿ. ಎಲ್ಲರೂ ಕೂಡ ಹಂಗಾಗಿ ನೋಡೋಣ ಆ ತರದ್ ಏನಾದ್ರು ನಮಗೆ ಯೂನಿವರ್ಸ್ ಏನಾದ್ರು ಸಿಂಬಲ್ಸ್ ಲಕ್ಷ್ಮೀ ಮೇಡಮ್ ಅವರಿಗೆ ಕೊಟ್ಟಂಗೆ ಏನಾದ್ರು ಥಾಟ್ಸ್ ಅಥವಾ ಸೌಂಡ್ಸ್ ಬೇರೆ ರೂಪದಲ್ಲಿ, ಒಂದು ಬ್ರೈಟ್ ಆಗಿ ಬೆಳಕಿನ ರೂಪದಲ್ಲಿ ಇರ್ಬೋದು,
ಅಥವಾ ನಮಗೆ ಮೈ ಮೇಲೆ ಏನೋ ಒಂದು ಸಣ್ಣ ಇದು ದಾರ ಓಡಾಡ್ದಂಗ ಆಗಿರ್ಬೋದು, ಏನೇ ಒಂದು ಸಿಂಪ್ಟಮ್ಸ್ ಇರ್ಬೋದು, ಗಮನಿಸಿ ಎಲ್ಲರೂ ಅಲರ್ಟ್ ಆಗಿರಿ. ಮುಂದಿನ ವಾರ ಕೂಡ ಇದನ್ನ ಎಕ್ಸ್ಟ್ರಾ ಇದ್ರ ಫೀಲಿಂಗ್ ತಗೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಮೇಶ್ ಸರ್, ಫೈನಲ್ ಆಗಿ ಏನೋ ಅವ್ರ ಅನಿಸಿಕೆ ಕೇಳ್ಬಿಡೋಣ. ಸರ್ ಮಾತಾಡಿ ಸರ್. ತುಂಬಾ ಎನರ್ಜಿ, ತಲೆ ತುಂಬಾ ಎನರ್ಜಿ ಬಂದಿದೆ ಮೇಡಮ್. ತುಂಬಾ ಹೈ ಎನರ್ಜಿ ಮಾತ್ರ ತುಂಬಾ ಹೈ ಎನರ್ಜಿ. ಇನ್ವೈಟ್ ಮಾಡ್ತೀವಲ್ಲ ನಾವು ಹಾಸ್ಟೆಲ್ ಮಾಸ್ಟರ್ಗಳು, ಅವ್ ಕಾಯಿಸಬಾರ್ದಂತೆ. ಅವ್ರನ್ನ ನಾವು ಧ್ಯಾನಕ್ಕೆ ಕೂತೋತ್ನ ಕರೆಸ್ತೀವಲ್ವಾ, ಅವ್ರನ್ನ ಕರ್ಸಿದಾಗ ಆ ಎನರ್ಜಿ ಫುಲ್ ಇರುತ್ತೆ. ಅದು ನಾವು ಆಹ್ವಾನ ಮಾಡಿರ್ತೀವಲ್ವಾ, ಬಂದಿರ್ತಾರೆ. ಈ ಸದ್ ಯಾವ್ದೇ ಒಂದು ಪೂಜೆ ಮಾಡ್ಬೇಕಂದ್ರೂ ಅಲ್ಲಿ ದೇವತೆಗಳನ್ನ ಆಹ್ವಾನ ಮಾಡ್ತಾರ. ಈ ಧ್ಯಾನಕ್ಕೂ ಕೂಡ ಹಾಸ್ಟೆಲ್ ಮಾಸ್ಟರ್ನ ಎಲ್ಲರನ್ನ ಆಹ್ವಾನ ಮಾಡಿದಾಗ ಆ ಶಕ್ತಿ ಇರುತ್ತ, ಆ ಎನರ್ಜಿ ಇರುತ್ತ. ಅವರನ್ನು ನಾವು ರಿಸೀವ್ ಮಾಡ್ಕೊಂಡು ಆ ಎನರ್ಜಿನ ಪಡ್ಕೊಂಡು ಮತ್ತೆ ನಾವು ಅವ್ರನ್ನ ಬೀಳ್ಕೊಟ್ಟು ಅವ್ರಿಗೊಂದು ಶಾಂತಿ ಮಂತ್ರ, ಲಾಸ್ಟಿಗೆ ನಾ ಶಾಂತಿ ಮಂತ್ರ ಹೇಳ್ತೇನೆ ಮೇಡಮ್. ಈ ಧ್ಯಾನ ಆದ್ಮೇಲೆ ಶಾಂತಿ ಮಂತ್ರ ಹೇಳೇನೆ ಮುಗಿಸ್ಬೇಕು ಅದನ್ನ. ಆ ತರ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನನಗೂ ಕೂಡ ಅದು ತುಂಬಾ ಇದು ಅನಿಸ್ತು, ಚೆನ್ನಾಗಿ. ಯಾಕಂದ್ರೆ ರಿಲೀಫ್, ದೇಹ ಹಗೂರ ಆಗುತ್ತೆ ಅದರಿಂದ. ಖಂಡಿತ ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೊಳ್ಳಿ ಮೇಡಮ್. ಎಲ್ಲರಿಗೂ ಇದು ಡೀಪ್ ಆಗಿ ಹೋಗ್ತಾ ಇದಾರೆ, ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಅನ್ನೋವಾಗ ತಗೊಳ್ಳೋಣ, ತೊಂದರೆ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ನಮ್ಗೆ ಮೊದಲಿಗೆ ಅದ್ಭುತವಾದಂತಹ ಧ್ಯಾನ ಮಾಡಿಸಿದಂತಹ ನಮ್ಮ ಗುರುದೇವಿ ಹಿರೇಮಠ್ ಮೇಡಮ್ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಹಾಗೂ ವೇದಿಕೆ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೇ ತರ ಪ್ರತಿ ಶನಿವಾರ ಅವ್ರ ಕಡೆಯಿಂದ ನಾವು ಧ್ಯಾನವನ್ನ ಮಾಡಿಸ್ಕೊಳ್ಳೋಣ ಅಂತ, ಹೆಚ್ಚು ಶಕ್ತಿಯನ್ನ ಪಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ತಾವು ಸಹ ಶನಿವಾರದ ವಿಶೇಷ ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ಮಾಸ್ಟರ್ಸ್ ಸಹ ಭಾಗವಹಿಸಿದ್ದೀರಾ. ವಿಶೇಷವಾಗಿ ನಮ್ಮ ಸಣ್ಣಗೌಡರ ಸಾರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ತಮ್ಗೆಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್. ಪ್ರತಿ ಶನಿವಾರ ಇದೇ ತರ ನಿಮ್ಮೆಲ್ಲರ ಪಾರ್ಟಿಸಿಪೇಷನ್ ನಮ್ಗೆ ಅತಿ ಮುಖ್ಯ. ಆದ್ರಿಂದ ನಿಮ್ಗೂ ಈ ವೇದಿಕೆ ಪರವಾಗಿ, ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಮಗೆ ಈ ಧ್ಯಾನವನ್ನ ಮಾಡೋದಕ್ಕಾಗ್ಲಿ, ಒಂದು ಧ್ಯಾನವನ್ನ ಪಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ಈ ತರ ವಿಶೇಷ ಸಂಚಿಕೆಗಳನ್ನ ಮಾಡೋದಕ್ಕಾಗ್ಲಿ ಒಂದು ಉನ್ನತ ಮಟ್ಟದ ವೇದಿಕೆ ಅನ್ನೋದು ಬೇಕು. ಆ ವೇದಿಕೆ ಇಲ್ಲ ಅಂದ್ರೆ ನಾವೆಲ್ಲರೂ ಈ ತರ ಒಟ್ಟುಗೂಡಿ ಏನೊಂದು ಸಾಧನೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಈ ತರದ ಅತ್ಯುತ್ತಮವಾದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ, ಲಕ್ಷ್ಮೀ ಮೇಡಮ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಓಂ ಸತೋಮ ಸದ್ಗಮಯ ತಮಶೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖ ಭಾಗವ ಭವೇತ್. ಅಹಂ ಬ್ರಹ್ಮಾಸ್ಮಿ. ಸರ್ವೇ ಜನ ಸುಖಿನೋ ಭವಂತು, ಜೀವ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.